शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परं ब्रह्म तस्मै श्री गुरुवे नमः। ओम नमः ಶಿವಾಯ ಗುರುವೇ. ಎಲ್ಲರಿಗೂ ನಮಸ್ಕಾರ. ನಾವು ಶಿವಪುರಾಣದ ಕಥೆಯನ್ನು ಈ ಕಾರ್ತಿಕ ಮಾಸದಲ್ಲಿ ಕೇಳ್ತಾ ಇದ್ದೀವಿ. ಶಿವಪುರಾಣ ಕತೆ ಕೇಳೋದು ನಮ್ಮ ಭಾಗ್ಯ ಅಂತ ನಾನು ಹೋದ ವಾರನೂ ಹೇಳಿದೆ, ಈ ವಾರನೂ ಹೇಳ್ತಾ ಇದ್ದೀನಿ. ಈ ಶಿವಪುರಾಣದಲ್ಲಿ ನಾವು ವಿದ್ಯೇಶ್ವರ ಸಂಹಿತೆ ಮುಗಿಸಿದ್ದೀವಿ. ರುದ್ರ ಸಂಹಿತೆಯನ್ನು ಈಗ ನಾವು ಕೇಳಿಸ್ಕೊತಾ ಇದ್ದೀವಿ. ರುದ್ರ ಸಂಹಿತೆಯಲ್ಲಿ 5 ಖಾಂಡಗಳಿದೆ. ಆ ಖಾಂಡದಲ್ಲಿ ಮೊದಲನೇ ಖಾಂಡ ಬಂದು ಸೃಷ್ಟಿಯ ಖಾಂಡ. ಆ ಕಥೆಯನ್ನು ನಾವು ಹೋದ ವಾರ ಕೇಳಿಸ್ಕೊಂಡ್ವಿ. ಅಂದರೆ ಸೃಷ್ಟಿಯ ಖಾಂಡ ಅಂದರೆ ಸೃಷ್ಟಿ ಹೇಗಾಯಿತು ಅಂತ ಶಿವನ ಪ್ರೇರಣೆಯಿಂದನೇ ಸೃಷ್ಟಿ ಆಗಿರೋದು ಅಂತೆಲ್ಲ ನಾವಲ್ಲಿ ತಿಳ್ಕೊಂಡ್ವಿ. ಮುಂದಿನ ಕತೆ ನಮಗೆ ಬರೋದು ಸತೀಖಾಂಡ. ಈ ಸತೀಖಾಂಡ ನಮಗೆಲ್ಲ ಸ್ವಲ್ಪ ಆ ಕತೆ ನಮಗೆ ಗೊತ್ತಿರೋ ಕಥೆನೇ, ಆದರೆ ಇಲ್ಲಿ ಕೆಲವೊಂದು ಕತೆ ನಮಗೆ ಗೊತ್ತಿಲ್ಲ. ಆ ಕಥೆಯನ್ನು ನಾನು ನೋಡಿದಾಗ ನನಗೆ ಕೆಲವೊಂದು ಹೊಸ ವಿಚಾರಗಳು ತಿಳಿಯಿತು. ಈ ಸತೀಖಾಂಡ ರುದ್ರಖಾಂಡದಲ್ಲಿ ಏನು ನಮಗೆ ಹೇಳುತ್ತೆ ಅಂದರೆ, ಈ ರುದ್ರ ಸಂಹಿತೆಯಲ್ಲಿ ಏನು ನಮಗೆ ಹೇಳುತ್ತೆ ಅಂದರೆ, ಸತೀದೇವಿ ಜನನ ಮತ್ತು ಸತೀದೇವಿಯ ಮದುವೆ ಮತ್ತು ಸತೀದೇವಿಯ ಅಗ್ನಿ ಆಹುತಿ, ಅವಳ ದೇಹವನ್ನು ಅಗ್ನಿಗೆ ಆಹುತಿ ಕೊಡೋದು, ಮತ್ತು ಇಲ್ಲಿಂದ ಯಾಕೆ ಪಾರ್ವತಿ ಹುಟ್ಟೋದು, ಅದಲ್ಲದೆ ಈ ಶಿವನಿಗೆ ಮದುವೆ ಮಾಡಿಸ್ಬೇಕು ಅಂತ ಅನಿಸಿದ್ದು ಯಾಕೆ, ಸತಿ ಒಟ್ಟಿಗೆ ಮದುವೆ ಮಾಡಿಸ್ಬೇಕು ಅನ್ನೋದು ಯಾಕೆ ಅನ್ನೋದೆಲ್ಲ ಈ ಕಥೆಯಲ್ಲಿ ಬರುತ್ತೆ. ಈ ರುದ್ರ ಸಂಹಿತೆಯಲ್ಲಿ ನಾವು ಸತೀಖಾಂಡ ತಿಳ್ಕೋಬೇಕು ಅಂದರೆ ಹಿನ್ನೆಲೆ ಇದೆ. ಹಿನ್ನೆಲೆ ಅಂದರೆ ಸತಿ ಹುಟ್ಟೋದು ಕಾರಣ ಯಾಕೆ, ಮತ್ತು ಸತಿಗೆ ಶಿವನಿಗೆ ಮದುವೆ ಆಗೋದು ಯಾಕೆ ಅಂತ. ಒಮ್ಮೆ ಬ್ರಹ್ಮ ಅವನ ಲೋಕದಲ್ಲಿ ಕೂತಿದ್ದಂತೆ, ಎಲ್ಲ ಅಲ್ಲಿದ್ದ ಬೇರೆ ಋಷಿಗಳೆಲ್ಲ ಅಲ್ಲಿ ಕೂತಿದ್ರಂತೆ. ಕೂತಿದ್ದಾಗ ಅವನು ಒಳ್ಳೆ ಮನಸ್ಸಲ್ಲಿದ್ದಂತೆ, ಒಂಥರ ಸಂತೋಷವಾಗಿದ್ದಂತೆ. ಆ ಸಂತೋಷವಾಗಿದ್ದಾಗ ಅವನ ಮನಸ್ಸಿನಿಂದ ಒಂದು ಹೆಣ್ಣು ಮಗು ಬಂದ್ಲಂತೆ, ಆವಿರ್ಭವಿಸಿದ್ಲಂತೆ. ಆ ಹೆಣ್ಣು ತುಂಬ ಸುಂದರವಾಗಿದ್ಲಂತೆ. ಅವಳನ್ನು ನೋಡ್ತಾ ನೋಡ್ತಾ ಇದ್ದಂಗೆ ಇನ್ನೊಂದು ಗಂಡು ಕೂಡ ಹುಟ್ಟಿದ್ನಂತೆ. ಆ ಗಂಡು ಈ ಹೆಣ್ಣಿಗಿಂತ ತುಂಬ ಸುಂದರವಾಗಿದ್ದಂತೆ. ಎಲ್ಲರೂ ಅವನನ್ನು ನೋಡ್ತಾ ಇದ್ರೆ ಅಲ್ಲಿದ್ದವರು, ಆ ಬ್ರಹ್ಮನ ಲೋಕದಲ್ಲಿ ಇದ್ದವರೆಲ್ಲ ಅವನನ್ನು ಹಾಗೇ ನೋಡ್ತಾನೆ ಇದ್ರಂತೆ. ಯಾರಿದು ಅಂತ ಒಂಥರ ಅವ್ರಿಗೆಲ್ಲ ಮನಸ್ಸಿಗೆ ಒಂಥರ ಚಂಚಲ ಆಗೋಯ್ತು. ಅವ್ರ ಮನಸ್ಸೆಲ್ಲ ಇಷ್ಟು ಸುಂದರವಾಗಿದ್ದಾನೆ, ಯಾರು ಇವನು ಅಂತ ಹೇಳಿ. ಅವನು ತಂದೆಯನ್ನು ನೋಡಿ, ತಂದೆ ನಮಸ್ಕಾರ, ನನ್ನನ್ನು ನೀನು ಹುಟ್ಟಿಸಿರೋದಕ್ಕೆ ನನಗೆ ನೀನೊಂದು ಹೆಸರನ್ನು ಕೊಡಬೇಕು, ನನಗೇನು ಹೆಸರನ್ನು ಕೊಡ್ತೀಯಾ, ಆ ಹೆಸರನ್ನು ನಂಗೆ ಕೊಡು ಅಂತ. ಎಲ್ಲರೂ ಅಲ್ಲಿದ್ದವರು ನೋಡಿ ಇವನು ತುಂಬ ಸುಂದರವಾಗಿದ್ದಾನೆ, ಎಲ್ಲರ ಮನಸ್ಸನ್ನು ಇವನು ಅಲ್ಲೋಲ ಕಲ್ಲೋಲ ಮಾಡ್ತಾನೆ, ಇವನಿಗೆ ಕಾಮ ಅಂತ ಹೆಸರು ಕೊಡಬೇಕು ಅಂತ. ಕಾಮ ಅಂತ ಹೆಸರು ಕೊಡ್ತಾನೆ. ಅವನು ಹುಟ್ಟಿದಾಗ ಅವನ ಕೈಯಲ್ಲಿ ಕಬ್ಬಿನ ಬಿಲ್ಲಿತ್ತಂತೆ, ಕಬ್ಬಿನ ಬಿಲ್ಲು. ನೀವು ಕಾಮರಾಜ ಅಂತಾರಲ್ಲ, ಅವನ ಕೈಯಲ್ಲಿ ಕಬ್ಬಿನ ಬಿಲ್ಲಿರತ್ತಂತೆ. ಅದು ಇಟ್ಕೊಂಡು ಮತ್ತು ಹೂವಿನ ಬಾಣಗಳಿತ್ತಂತೆ ಅವನ ಹತ್ರ. ಅದನ್ನ ನೋಡಿ ಇವನನ್ನ ಕಾಮ ಅಂತಲೇ ಹೆಸರಿಡೋಣ ಅಂತ ಹೇಳ್ತಾರಂತೆ. ಬ್ರಹ್ಮ ಹೇಳ್ತದಂತೆ, ನೋಡು ನಾನು ಸೃಷ್ಟಿಯ ಕಾರ್ಯವನ್ನು ಮಾಡ್ತಾ ಇದ್ದೀನಿ, ಈ ಸೃಷ್ಟಿಯ ಕಾರ್ಯಕ್ಕೆ ನೀನು ನನಗೆ ಸಹಾಯ ಮಾಡಬೇಕು, ನಿನ್ನ ಕಾಮದ ಆಸೆ, ನೀನು ಎಲ್ಲರಲ್ಲೂ ಕಾಮವನ್ನು ಹುಟ್ಟಿಸ್ಬೇಕು, ಇದರಿಂದ ನನಗೆ ಸೃಷ್ಟಿ ಕಾರ್ಯ ಬೇಗ ಆಗತ್ತೆ, ಸೃಷ್ಟಿ ಕಾರ್ಯದಲ್ಲಿ ನಿನ್ನ ಸಹಾಯ ಆಗತ್ತೆ ಅಂತ ಹೇಳಿದ್ರಂತೆ. ಕಾಮ ಸರಿ ಅಂತ ಹೇಳ್ತದಂತೆ, ನಿನಗೆ ಈ ವರವನ್ನು ಕೊಡ್ತೀನಿ ಅಂತ. ಆ ವರ ಕೊಟ್ಟಿರೋದು ವರ್ಕ್ ಆಗತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅವನು ಅಲ್ಲೇ ಒಂದು ಬಿಲ್ಲನ್ನು ಬಿಡ್ತಾನಂತೆ. ಆ ಬಿಲ್ ಏನಿದೆ ಆ ಬಿಲ್ಲನ್ನು ಅಲ್ಲೇ ಬಿಡ್ತಾನಂತೆ. ಆ ಬಿಲ್ಲು ಬಿಟ್ಟ ಕೂಡಲೇ ಆ ಸಭೆಯಲ್ಲಿ ಇದ್ದಿದ್ದು ಒಂದೇ ಒಂದು ಹೆಣ್ಣು, ಅಲ್ಲಿದ್ದಿದ್ದು ಆ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿರೋ ಒಂದು ಹೆಣ್ಣು. ಆ ಹೆಣ್ಣನ್ನು ನೋಡಿ ಅಲ್ಲಿದ್ದವರು ಎಲ್ಲರಿಗೂ ಕಾಮ ಶುರುವಾಗೋಗುತ್ತಂತೆ. ಅವಳಲ್ಲೇ ಮೋಹಿತರಾಗೋಗ್ತಾರಂತೆ ಎಲ್ಲರೂ. ಇವಳಿಗೆ ಗೊತ್ತಾಗ್ತಾ ಇಲ್ಲ, ನನ್ನ ತಂದೆ ಬ್ರಹ್ಮನೂ ನನ್ನ ಮೇಲೆ ಮೋಹಿತನಾಗಿದ್ದಾನೆ, ಯಾಕಿದು ಹೀಗೆ ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಬ್ರಹ್ಮನಿಗೂ ಗೊತ್ತಾಗ್ತಾ ಇಲ್ಲ, ಯಾರಿಗೂ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು. ಎಲ್ಲರಿಗೂ ಆ ಹೆಣ್ಣಿನ ಮೇಲೆ ಮೋಹ ಶುರುವಾಗೋಯ್ತು. ಆಗ ಬ್ರಹ್ಮ ಮನಸ್ಸಲ್ಲಿ
ಅವನಿಗೆ ತಳಮಳ, ಅವ್ನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅವನು ಸುಮ್ಮನೆ ಹಾಗೇ ಇದ್ದಾನೆ. ಆಗ ಶಿವ ಬರ್ತಾನಂತೆ. ಶಿವ ಯಾರು? ಬ್ರಹ್ಮನ ಭ್ರೂ ಮಧ್ಯದಿಂದ ಹುಟ್ಟಿರೋನು ಅವನು, ಶಿವ ರುದ್ರ. ಅವನು ಬಂದು ಎಲ್ಲರಿಗೂ ಹೇಳ್ತಾನೆ, ಬ್ರಹ್ಮನಿಗೆ ಹೇಳ್ತಾನಂತೆ, ನೀನು ನಿನ್ನ ಸ್ವಂತ ನಿನ್ನ ಮಗಳು ಅವಳಲ್ಲಿ ಕಾಮ ತೋರಿಸೋದು ಸರಿಯಲ್ಲ, ನಿನಗೆ ಈ ಶಿವಮಾಯೆ ಏನು ಛಾಯೆ ಆಗಿದೆ ಅದು ನಿನ್ನಿಂದ ಹೋಗಲಿ ಅಂತೆಲ್ಲ ಹೇಳಿ ಅಲ್ಲಿದ್ದವ್ರೆಲ್ಲರಿಗೂ ಏನು ಕಾಮ ಹುಟ್ಟಿತ್ತು ಅದನ್ನೆಲ್ಲ ಇದು ಮಾಡಿದ್ರಂತೆ. ಬ್ರಹ್ಮನಿಗೆ ಅಲ್ಲಿ ತನಕ ಏನು ಕಾಮ ಆವಿರ್ಭವಿಸಿತ್ತು ಅದೆಲ್ಲ ಹೋಯಿತು. ಆವಾಗ ಬ್ರಹ್ಮನಿಗೆ ಎಚ್ಚರ ಆಗಿ, ಅಯ್ಯೋ ಎಂಥ ತಪ್ಪು ಕಾರ್ಯ ಮಾಡಿಬಿಟ್ಟೆ ನಾನು ಹುಟ್ಟಿಸಿರೋ ಈ ಹೆಣ್ಣು ಮಗಳನ್ನೇ ನಾನು ಕಾಮ ದೃಷ್ಟಿಯಿಂದ ನೋಡಿದ್ದೀನಿ, ನನಗೆ ಬುದ್ಧಿ ಹೇಳೋದಕ್ಕೆ ಶಿವ ಬಂದಿದ್ದಾನೆ, ಅಂದರೆ ಶಿವನತ್ರ ನಾನು ಬುದ್ಧಿ ಹೇಳ್ಕೊಳ್ಬೇಕಾಯಿತು ಅಂತ ಅವನಿಗೊಂಥರ ನಾಚಿಕೆ ಆಗೋಗುತ್ತಂತೆ. ಬ್ರಹ್ಮನಿಗೆ ನಾಚಿಕೆ ಆಗಿ ಅವನಿಗೆ ಎಂಥ ಕಾರ್ಯ ಆಯಿತು ಅಂತ ಅವನಿಗೆ ಸಿಟ್ಟು ಬಂದು ಆ ಕಾಮನಿಗೆ ಶಾಪ ಕೊಡ್ತಾನಂತೆ. ಯಾವ ಶಿವ ನನಗೆ ಬಂದು ಬುದ್ಧಿ ಹೇಳ್ದ, ಆ ಶಿವನ 3ನೇ ಕಣ್ಣಿನ ಅಗ್ನಿ ಜ್ವಾಲೆಯಿಂದ ನೀನು ಸುಟ್ಟು ಭಸ್ಮ ಆಗಬೇಕು ಅಂತ ಶಾಪ ಕೊಡ್ತಾನಂತೆ. ಅಲ್ಲಿ ತನಕ ಆ ಕಾಮ ಅಲ್ಲಿ ನಿಂತು ನೋಡ್ತಾ ಇರೋನಿಗೆ ಭಯ ಆಗೋಯ್ತಂತೆ. ಅವನು ಬಂದು ತಂದೆಗೆ ಹೇಳ್ತಾನಂತೆ, ತಂದೆ ನೀನು ಹೇಳಿದ್ದನ್ನೇ ನಾನು ಮಾಡಿದ್ದು, ನೀನು ನನಗೆ ಏನು ಕಾರ್ಯಕ್ಕೆ ನನಗೆ ಹುಟ್ಟಿಸಿದ್ಯಾ ಅದೇ ಕಾರ್ಯ ನಾನು ಮಾಡಿರೋದು. ನೀನೇನು ಹೇಳಿದೆ, ನಾನು ಎಲ್ಲರಲ್ಲೂ ಕಾಮ ಹುಟ್ಟಿಸ್ಬೇಕು, ಆ ಕಾಮವನ್ನು ನಾನು ಹುಟ್ಟಿಸಿದ್ದು, ನಿನ್ನ ಆಜ್ಞೆ ಅನುಸಾರವಾಗಿ ಮಾಡಿದ್ದು. ಆದರೆ ನಾನು ನಿನ್ನಲ್ಲಿ ಕಾಮ ಹುಟ್ಟಿಸಿ ನಿನ್ನ ಮಗಳ ಮೇಲೆ ಕಾಮ ಹುಟ್ಟಿಸಬೇಕು ಅನ್ನೋ ನನ್ನ ಇಚ್ಛೆ ಇರಲಿಲ್ಲ ಅಂತ ಹೇಳ್ತಾನೆ. ಆಗ ಬ್ರಹ್ಮನಿಗೆ ಅರಿವಾಗತ್ತಂತೆ, ಹೌದು ಅವನು ನಾನು ಹೇಳಿದ ಕಾರ್ಯನೇ ಅವ್ನು ಮಾಡಿರೋದು, ನಾನು ಅವನಿಗೆ ಶಾಪ ಕೊಟ್ಟಿದ್ದೀನಲ್ಲ, ಏನಾದರೂ ಮಾಡಬೇಕು, ನಿನಗೆ ಮತ್ತೆ ಅದೇ ಶಾಪ ವಿಮೋಚನೆ ಶಿವನಿಂದನೇ ಆಗತ್ತೆ ಅಂತ ಹೇಳ್ತಾರದು. ಸರಿ ಅಂತ ಹೇಳಿ ಆ ಶಾಪ ಎಲ್ಲ ಆಗತ್ತೆ. ಈಗ ಬ್ರಹ್ಮನಿಗೆ ಮನಸ್ಸಲ್ಲಿ ಒಂಥರ ಇದು ದ್ವೇಷ ಕುದಿತಾ ಇರುತ್ತೆ. ಯಾಕಂದರೆ ಶಿವನ ಹತ್ರ ನಾನು ಬುದ್ಧಿ ಹೇಳಿಸ್ಕೋಬೇಕಾಯ್ತು, ಶಿವನಿಂದ ನಾನು ಬುದ್ಧಿ ಹೇಳಿಸ್ಕೋಬೇಕಾಗಿತ್ತು. ಈ ಶಿವನು ಏಕಾಗ್ರತೆಯಿಂದ ಹೊರಗಡೆನೇ ಬರೋದಿಲ್ಲ. ಅವನಿಗೆ ನನಗೆ ಈ ಥರ ಶಾಪ ಕೊಡೋದಕ್ಕೆ ಕಾರಣ ಏನಂದರೆ ಅವನಿಗೆ ಮದುವೆ ಆಗಿಲ್ಲ, ಅದಕ್ಕೆ ಅವನಿಗೆ ಇವಾಗ ಮದುವೆ ಮಾಡಿಸ್ಬೇಕು ಅಂತ ಬ್ರಹ್ಮ ಅಲ್ಲಿ ಯೋಚನೆ ಮಾಡ್ತಾನಂತೆ. ಈ ಬ್ರಹ್ಮ ಇದು ಯೋಚನೆ ಮಾಡ್ತಾ ಇದ್ದಾಗ ಅಲ್ಲಿ ಹೆಣ್ಣು ಮಗು ಯಾರು ಹುಟ್ಟಿದ್ಲು ಅವಳ ಹೆಸರು, ಅವಳಿಗೆ ಸಂಧ್ಯಾ ಅಂತ ಹೆಸರಿಟ್ರಂತೆ, ಸಂಧ್ಯಾ ಅಂತ. ಆ ಸಂಧ್ಯಾ ಅಲ್ಲಿದ್ಲಲ್ಲ, ಅವಳಿಗೆ ಒಂಥರ ನಾಚಿಕೆ ಆಗೋಯ್ತಂತೆ. ನಾನೊಂದು ಹೆಣ್ಣಾದ್ರಿಂದ ಇಲ್ಲಿ ನಾನು ಹುಟ್ಟಿದಾಗ ಎಲ್ಲರೂ, ನನ್ನ ತಂದೆ ಕೂಡ ನನ್ನಲ್ಲಿ ಕಾಮ ಬರೋ ಹಾಗೆ ನಾನು ಮಾಡಿದ್ದೀನಿ, ನಾನೇ ಒಂದು ಪಾಪಿಷ್ಟೆ ಅಂತ ಅವಳಿಗೆ ಮನಸ್ಸಿಗೆ ಅನ್ಸೋಕೆ ಶುರುವಾಗೈತಂತೆ. ಇಲ್ಲಿರೋ ಗಂಡಸರೆಲ್ಲ ನನ್ನ ಮೇಲೆ ಮೋಹ ತೋರಿಸೋ ಹಂಗಾಗೋಯ್ತು, ನಾನೇ ಒಂದು ಪಾಪ ಮಾಡಿರೋ ಹೆಣ್ಣು ಅಂತ ಅವಳಿಗೆ ಮನಸ್ಸಲ್ಲಿ ಇದು ಒಂಥರ ಅವಳಿಗೆ ಬೇಜಾರಾಗೋಕೆ ಶುರು ಆಯ್ತಂತೆ. ಆಗ ಅವಳು, ಅಪ್ಪ ನಾನು ಇಲ್ಲಿರೋದಿಲ್ಲ ಅಂತ ಹೇಳಿ ನಾನು ತಪಸ್ ಮಾಡಿ ನನ್ನ ಈ ಪಾಪವನ್ನು ಕಳ್ಕೋಬೇಕು ಅಂತ ಅವಳು ಪರ್ವತದ ಹತ್ರ ಹೊಟ್ಟೋಗ್ತಾಳಂತೆ. ಅಲ್ಲಿ ಹೋಗಿ ಅವಳು ತಪಸ್ ಮಾಡ್ತಾ ಇರ್ತಾಳೆ. ಬ್ರಹ್ಮನಿಗೆ ಗೊತ್ತಾಗತ್ತೆ ಇವಳು ತಪಸ್ ಮಾಡೋಕ್ಕೆ ಹೋಗಿದ್ದಾಳೆ ಅಂತ. ಆಗ ಅಲ್ಲಿದ್ದ ವಸಿಷ್ಠನಿಗೆ ಕರೆಸ್ಬಿಟ್ಟು, ವಸಿಷ್ಠ ನನ್ನ ಮಗಳು ಹೋಗಿದ್ದಾಳೆ ತಪಸ್ ಮಾಡೋದಕ್ಕೆ, ನೀನು ನಿನ್ನ ವೇಷವನ್ನು ಮಾರಿಸಿ ಅಲ್ಲಿಗೆ ಹೋಗಿ ಅವಳಿಗೆ ತಪಸ್ಸು ಹೇಗೆ ಮಾಡಬೇಕು ಅನ್ನೋದನ್ನು ನೀನು ಜ್ಞಾನವನ್ನು ಕೊಡು ಅವಳಿಗೆ ಅಂತ ಹೇಳಿ ಕಳಿಸ್ತಾನಂತೆ. ವಸಿಷ್ಠರು ಅಲ್ಲಿಗೆ ಹೋಗಿ ಅವಳಿಗೆ ಯಾವ ರೀತಿ ತಪಸ್ಸನ್ನು ಆಚರಿಸಬೇಕು ಅಂತ ಹೇಳಿ ಓಂ ನಮಃ ಶಂಕರಾಯ ಅಂತ ಮಂತ್ರವನ್ನು ಅವಳಿಗೆ ಇದು ಹೇಳಿ ಉಪದೇಶ ಮಾಡಿ, ಈ ಮಂತ್ರವನ್ನು ನೀನು ಜಪಿಸು, ಶಿವ ಬರೋ ತನಕ ಇದನ್ನು ಜಪಿಸ್ತಾ ಇರಬೇಕು ಅಂತ ಹೇಳಿ ಬರ್ತಾರಂತೆ. ಇವಳು ಸರಿ ಅಂತ ಅಲ್ಲೇ ಏಕಾಗ್ರತೆಯಿಂದ ಕೂತ್ಕೊಂಡು ತಪಸ್ಸನ್ನು ಮಾಡ್ತಾ ಇರ್ತಾಳೆ. ಅಂದರೆ ಅವಳು 4 ಯುಗ, ಒಂದು ಯುಗದಲ್ಲಿ 4 ಈ ನಮ್ಮ ಕಲ್ಪಗಳೆಲ್ಲ ಏನಿದೆ ಆ ಥರ ಈ ಒಂದು ಕಲ್ಪದಲ್ಲಿ 4 ಯುಗ ಬರುತ್ತೆ. ಈ ಥರ 4 ಯುಗ ಕೂತ್ಕೊಂಡು ತಪಸ್ ಮಾಡ್ತಾಳೆ. ಈ ಕಡೆ ಇವಳು ತಪಸ್ ಮಾಡ್ತಾ ಇದ್ದಾಳೆ. ಇಲ್ಲಿ ಬ್ರಹ್ಮ ಒಂದು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ, ಶಿವನಿಗೆ ನಾವು ಹೇಗಾದರೂ ಮಾಡಿ ಅವನಿಗೊಂದು ಮದುವೆ ಮಾಡಿಸ್ಬೇಕು, ಆವಾಗಲೇ ಅವನಿಗೆ ನಾನು ಪಡೆದಿರೋ ಈ ಕಾಮ ಏನು ನನಗೆ ಕಾಡಿತ್ತು, ಈ ಕಾಮದ ಆಸೆ ನನಗೇನು ಕಾದಿತ್ತು ಅದು ಅವನಿಗೂ ಗೊತ್ತಾಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾನಂತೆ. ಕಾಮನಿಗೆ ಕರೆದುಬಿಟ್ಟು ನೀನು ಇಲ್ಲಿಂದ ಹೋಗಿ
ಆ ಶಿವ ಕೈಲಾಸದಲ್ಲಿ ಕೂತ್ಕೊಂಡು ಅವನು ತಪಸ್ಸನ್ನು ಏನು ಆಚರಿಸ್ತಾ ಇರ್ತಾನೆ, ಅಲ್ಲಿಗೆ ಹೋಗಿ ಅವನು ತಪೋಭಂಗವಾಗಿ ಅವನು ಏಕಾಗ್ರತೆಯನ್ನು ಭಂಗಪಡಿಸಿ ಅವನಲ್ಲಿ ಕಾಮವನ್ನು ಹುಟ್ಟಿಸ್ಬೇಕು ಅಂತ. ಇವನು ಹೇಳ್ತಾನಂತೆ, ನಾನೊಬ್ಬನೇ ಹೋದರೆ ಆಗೋದಿಲ್ಲ, ಶಿವನು ಘೋರ ತಪಸ್ವಿ, ಅವನು ಯೋಗಿ, ಅವನ ಹತ್ರ ನನಗೆ ಹೋಗಿ ನಾನು ಒಬ್ಬನ ಕೈಯಲ್ಲಿ ಆಗಲ್ಲ ಅಂತ. ಆಗ ಮನಸ್ಸಲ್ಲಿ ಯೋಚನೆ ಮಾಡ್ತಾನಂತೆ. ಆಗ ಅಲ್ಲಿ ಇನ್ನೊಂದು ಗಂಡು ಬರುತ್ತಂತೆ. ಆ ಗಂಡು ಯಾರು ಅಂದರೆ ವಸಂತ ಕಾಲ ಅಂತೀವಲ್ಲ, ಅದು ವಸಂತ. ಆ ವಸಂತ ಋತು ಬರುತ್ತೆ, ಎಲ್ಲ ಕಡೆ ಒಂಥರ ಒಳ್ಳೆ ಹೂವು ಹಣ್ಣು ಎಲ್ಲ ಬೆಳೆಯುವಂಥದ್ದು ಮಾಡ್ತಾರೆ, ಮತ್ತು ಗ್ರೀನರಿ ಇರುತ್ತೆ. ಅದು ಈ ವಸಂತ ಕಾಲ. ಈ ವಸಂತ ಕಾಲ ಬಂದಾಗ ಎಲ್ಲರೂ ಮನಸ್ಸು ಆರಾಮಾಗಿರುತ್ತೆ, ಸಂತೋಷದಿಂದಿರುತ್ತೆ, ಕಾಮದ ಕಡೆ ಸೆಳೆಯುತ್ತೆ. ಅದಕ್ಕೆ ಅವನನ್ನು ಹುಟ್ಟಿಸ್ತಾನೆ. ಮತ್ತು ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ಎಲ್ಲರಿಗೂ ಆ ಹೆಣ್ಣಿನ ಮೇಲೆ ಯಾವಾಗ ಕಾಮ ಹುಟ್ಟಿತು, ಅಲ್ಲಿದ್ದ ಎಲ್ಲ ಸನಗ್ ಸುಜಾತಿಯರು ಅವರು ಇರಲಿಲ್ಲ, ಬಟ್ ಬೇರೆ ಋಷಿಗಳು ಯಾರ್ಯಾರಿದ್ರು ಅವರಿಗೆಲ್ಲ ಕಾಮ ಬಂದಾಗ ಅವ್ರಿಗೆಲ್ಲ ವೀರ್ಯ ಸ್ಖಲನೆ ಆಯ್ತಂತೆ. ಆ ವೀರ್ಯದಿಂದ ಅಲ್ಲಿ ಬೇರೆ ಬೇರೆ ಗಣಗಳು ಅವೆಲ್ಲ ಹುಟ್ಟಿದ್ರಂತೆ, ಬೇರೆ ಇವರೆಲ್ಲ ಹುಟ್ಟಿದ್ರು. ಅದು ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲೂ ಜನನನೇ ಆಗಿದ್ದು, ಅಲ್ಲೂ ಸೃಷ್ಟಿಯೇ ಬ್ರಹ್ಮನ ಕೈಯಿಂದ ಆಗಿದ್ದು ಅಂತ. ಈಗ ಇವರು ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಶಿವನಿಗೆ ಹೇಗೆ ಮದುವೆ ಮಾಡಿಸೋದು ಅಂತ. ಕಾಮನಿಗೆಲ್ಲ ಹೇಳಿ, ನೀನು ವಸಂತನ ಒಟ್ಟಿಗೆ ಹೋಗು. ಮತ್ತು ಅದೇ ಸಮಯಕ್ಕೆ ದಕ್ಷ ಅಲ್ಲಿದ್ನಲ್ಲ, ದಕ್ಷನಿಗೆ ಆ ಆಸೆಯಿಂದ ಅವನ ವೀರ್ಯದಿಂದ ಒಂದು ಹೆಣ್ಮಗಳು ಹುಟ್ಟುತ್ತಾಳಂತೆ. ಆ ಹೆಣ್ಣು ತುಂಬ ಸುಂದರವಾಗಿದ್ಲಂತೆ. ಅವಳನ್ನು ನೋಡಿದ ತಕ್ಷಣ ಅಲ್ಲಿದ್ದ ಕಾಮನಿಗೆ ಅತಿಯಾದ ಅವಳ ಮೇಲೆ ಆಸೆ ಆಗತ್ತಂತೆ. ಅವಳಿನ್ಯಾರೂ ಅಲ್ಲ, ರತಿ. ಆ ರತಿಯನ್ನು ಅವನು ಅಲ್ಲಿ ಸ್ವೀಕರಿಸ್ತಾನಂತೆ. ರತಿಯನ್ನು ಸ್ವೀಕರಿಸಿ ಮದುವೆ ಮಾಡ್ಕೋತಾನೆ. ಮತ್ತು ರತಿ, ವಸಂತ ಮತ್ತು ಈ ಕಾಮ ಎಲ್ಲರೂ ಶಿವನನ್ನು ಇದು ಮಾಡಬೇಕು, ಮೋಹಿತನಾಗಿ ಮಾಡಬೇಕು ಅಂತ ಹೇಳಿ ಅವರು ಇವಾಗ ಶಿವನ ಹತ್ರ ಹೋಗ್ತಾರೆ. ಎಷ್ಟೆಲ್ಲ ಪ್ರಯತ್ನ ಪಟ್ಟರೂ ಆಗೋದೇ ಇಲ್ಲ. ಏನು ಮಾಡಿದ್ರು ಶಿವ ಅವನು ದೊಡ್ಡ ಯೋಗಿ, ಆದಿ ಯೋಗಿ ಅವನೇ. ಎಲ್ಲರಿಗಿಂತ ಯೋಗಿಗಳಲ್ಲಿ ಅತಿಯಾದ ಯೋಗಿ ಯಾರು ಅಂದರೆ ಶಿವ. ಯಾಕಂದರೆ ಅವನ ಮನಸ್ಸಲ್ಲಿ ಏಕಾಗ್ರತೆ ಯಾವಾಗಲೂ ಇರುತ್ತೆ. ಶಿವನನ್ನು ಎಷ್ಟು ಇದು ಮಾಡಿದ್ರೂ ಆಗಲ್ಲ. ಆಗ ಬ್ರಹ್ಮನು ಹೇಳ್ತಾನಂತೆ, ವಸಂತ ನೀನು ಹೋಗಿ ವಸಂತ ಋತುವನ್ನು ಸೃಷ್ಟಿ ಮಾಡು. ಮತ್ತು ರತಿ ನೀನಲ್ಲಿ ಹೋಗಿ ನಿನ್ನ ಕಾರ್ಯ ಏನಿದೆ ನೀನು ಅಲ್ಲಿ ಹೋಗಿ ಅವನ ಮನಸ್ಸಲ್ಲಿ ಚಂಚಲತೆಯನ್ನು ಹೇಗೆ ಮೂಡಿಸ್ಬೇಕು ಅದನ್ನು ಮಾಡು. ಆಗ ಕಾಮ ಬಂದು ಅವನು ಬಿಲ್ಲನ್ನು ಬಿಡ್ತಾನೆ. ಆಗ ಶಿವನಿಗೆ ಒಂಚೂರು ಮನಸ್ಸಲ್ಲಿ ಕಲ್ಲೋಲ ಆಗತ್ತೆ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಮತ್ತೆ ಹೋಗ್ತಾರೆ. ವಸಂತ ಋತು ಬರುತ್ತೆ. ವಸಂತ ಕಾಲದಲ್ಲಿ ಆ ಒಳ್ಳೆಯ ಸಮಯದಲ್ಲಿ ಅದು ಯಾವುದೋ ಸಮಯ ನೋಡಿಕೊಂಡು ಆ ಸಮಯದಲ್ಲಿ ಕಾಮ ಬಿಲ್ಲನ್ನು ಬಿಡ್ತಾನಂತೆ. ಆ ಬಿಲ್ಲು ಬಿಟ್ಟಿದ ತಕ್ಷಣ ಈ ಶಿವನಿಗೆ ಎಚ್ಚರ ಆಗತ್ತೆ. ಶಿವನಿಗೆ ಎಚ್ಚರ ಆಗ್ತಾ ಇದ್ದಂಗೆ ಅವನು ಡೀಪ್ ಮೆಡಿಟೇಷನಲ್ಲಿ ಇರ್ತಾನೆ. ಯಾವಾಗಲೂ ಅವನು ಧ್ಯಾನದಲ್ಲಿರ್ತಾನೆ. ಆ ಧ್ಯಾನದಲ್ಲಿದ್ದಾಗ ನಮಗೆ ಬಾಡಿಲಿ ಹೀಟ್ ಜಾಸ್ತಿ ಆಗತ್ತಂತೆ. ಅದಕ್ಕೆ ನೀವು ಮೆಡಿಟೇಷನ್ ಕ್ಲಾಸ್ಗೆಲ್ಲ ಹೋಗಿದರೆ ಅವ್ರು ಹೇಳ್ತಾರೆ, ನೀವು ಮೆಡಿಟೇಷನ್ ಮಾಡಿದಾಗ ನಿಮಗೆ ಹೀಟ್ ಜಾಸ್ತಿ ಆಗುತ್ತೆ, ನಿಮ್ಮ ಮೈಯನ್ನು ತಂಪಾಗಿ ಇಟ್ಕೋಬೇಕು ಅಂತ ಕೆಲವು ಬೇರೆ ಏನು ಟಿಪ್ಸ್ ಕೊಡ್ತಾರೆ. ಏನಂದರೆ ಮೆಂತೆ ತಿನ್ನಬೇಕು, ಇಲ್ಲ ಮಜ್ಜಿಗೆ ನೀವು ಸೂರ್ಯ ನಮಸ್ಕಾರ 108 ಮಾಡಬೇಕಂದ್ರೆ ಮಜ್ಜಿಗೆ ಕುಡಿಲೇಬೇಕು, ಮೆಂತೆ ತಿನ್ನಬೇಕು ಅಂತೆಲ್ಲ ಹೇಳ್ತಾರೆ. ಮತ್ತು ಇಲ್ಲಿ ಧ್ಯಾನದಲ್ಲಿ ಏನು ಹೇಳ್ತಾರೆ, ನೀವು ಮೆಂತೆ ತಿನ್ನಬೇಕು, ಇಲ್ಲಾಂದರೆ ತುಪ್ಪ ತಿನ್ನಬೇಕಂತೆ. ಒಳ್ಳೆಯ ತುಪ್ಪ 2 ಸ್ಪೂನ್ ತಿನ್ನಬೇಕಂತೆ. ಹಾಗೆ ಮೈ ಸ್ವಲ್ಪ ಹೀಟ್ ಕಮ್ಮಿ ಆಗತ್ತಂತೆ. ಹೀಗೆ ಶಿವ ಯಾವಾಗ ತಪಸ್ಸನ್ನು ಆಚರಿಸ್ತಾ ಇರ್ತಾನೆ ಅವನಲ್ಲಿ ಹೀಟ್ ಜಾಸ್ತಿ ಇರುತ್ತೆ. ಯಾವಾಗ ಅವನಿಗೆ ಈ ಥರ ಯಾರೋ ಬಂದು ಅವನ ಮನಸ್ಸನ್ನು ಚಂಚಲ ಮಾಡೋದಕ್ಕೆ ನೋಡಿದಾಗ ಅವನಿಗೆ ಆ ಹೀಟಿಂದ ಆ 3ನೇ ಕಣ್ಣು ತೆರಿತಾನಂತೆ. ಆ 3ನೇ ಕಣ್ಣು ತೆಗೆದಾಗ ಕಾಮ ಅಲ್ಲಿ ಸುಟ್ಟು ಭಸ್ಮ ಆಗ್ತಾನೆ. ಅಲ್ಲಿ ರತಿ ಇರ್ತಾಳೆ ಮತ್ತು ವಸಂತ ಅವರೆಲ್ಲ ಇರ್ತಾರೆ. ರತಿ ಬಂದು ಬೇಡ್ಕೋತಾಳಂತೆ, ನನ್ನ ಗಂಡನನ್ನು ಕ್ಷಮಿಸು, ಅವನು ಬೇಕಂತ ಮಾಡಿಲ್ಲ, ಬ್ರಹ್ಮನ ಆಜ್ಞೆಯನ್ನು ಅವನು ಮಾಡಿರೋದು ಅಂತ. ಶಿವನಿಗೆ ಇದು ಅರ್ಥ ಆಗತ್ತೆ. ಶಿವ ಹೇಳ್ತಾನೆ, ಮುಂದೆ ಅವನಿಗೆ ಜೀವ ಬರುತ್ತೆ ಅಂತೆಲ್ಲ ವರವನ್ನು ಕೊಡ್ತಾನೆ. ಹೀಗೆ ವರ ಕೊಟ್ಟ ಮೇಲೆ ಶಿವನು ಅಲ್ಲಿ ಒಂಚೂರು ಚಂಚಲತೆ ಬಂದಿರತ್ತೆ. ಶಿವನಿಗೆ ಬ್ರಹ್ಮನ ಆಸೆ ಏನು ಅಂತ ಗೊತ್ತಾಗತ್ತೆ.
ಮದುವೆ ಮಾಡ್ಕೋಬೇಕು ಅಂತ ಬ್ರಹ್ಮನು ಅಲ್ಲಿ ಹೇಳಿದಾನೆ ಅಂತ ಗೊತ್ತಾಗತ್ತೆ. ಶಿವ ಹೇಳ್ತಾನೆ, ನನ್ನ ಜ್ವಾಲೆ ಅತಿಯಾದದ್ದು, ನನ್ನನ್ನು ಯಾರು ಒರೆಸ್ಕೋತಾರೆ, ನನ್ನನ್ನು ಒಳಸ್ಕೊರೋರು ಯಾರಿದ್ದಾರೆ, ನನ್ನನ್ನು ಪ್ರೀತಿ ಮಾಡೋರು ಯಾರಿದ್ದಾರೆ, ಯಾಕಂದರೆ ನಾನು ಯಾವಾಗಲೂ ಧ್ಯಾನದಲ್ಲಿ ಕೂತಿರೋನು, ನನ್ನನ್ನು ಮದುವೆ ಆಗೋವಂಥ ಸ್ತ್ರೀ ಯಾರಿದ್ದಾಳೆ ಅದನ್ನ ನೋಡಬೇಕು ನಾವು ಅಂತ. ಸರಿ ಅಂತ ಹೇಳ್ತಾರೆ. ಆಗ ದಕ್ಷ ಯಾರಿದ್ದಾರೆ, ದಕ್ಷ ಪ್ರಜಾಪತಿಗಳು, ದಕ್ಷ ಪ್ರಜಾಪತಿ, ಪ್ರಜೆಗಳಿಗೆಲ್ಲ ಪತಿ, ಅವನು ಪ್ರಜಾಪತಿ. ದಕ್ಷನಿಗೆ ಮದುವೆ ಆಗಿರುತ್ತೆ. ನಾನು ನಿಮ್ಗೆ ಹೇಳಿದ್ದೀನಿ 27 ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಅವ್ರಿಗೆ ಅಂತ ಹೇಳಿ. ಈ ದಕ್ಷನಿಗೆ ಮದುವೆ ಆದಾಗ ದಕ್ಷನಿಗೆ ಇವಾಗ ಬ್ರಹ್ಮ ಏನು ಮಾಡ್ತಾನೆ, ಬ್ರಹ್ಮನು ಬಂದು ದಕ್ಷನಿಗೆ ಹೇಳ್ತಾನಂತೆ, ದಕ್ಷ ನೀನು ಮತ್ತು ವೈರಿಣಿ ಅನ್ನೋ ಹೆಂಡತಿ, ಆ ಹೆಂಡತಿಯ ನೀವಿಬ್ಬರು ಹೋಗಿ ತಪಸ್ಸನ್ನು ಆಚರಿಸಿ, ಜಗನ್ಮಾತೆಗೆ ತಪಸ್ಸನ್ನು ಆಚರಿಸಿ ಅವಳನ್ನು ನೀವು ಮಗಳಾಗಿ ಪಡಿಬೇಕು ಅಂತ ಬೇಡ್ಕೊಳ್ಳಿ ಅಂತ. ಅವ್ರು ಹೋಗಿ ತಪಸ್ಸು ಮಾಡ್ತಾರೆ. ಅವರಿಗೆ ದೇವರು ವರ ಕೊಡ್ತಾನಂತೆ. ಸರಿ, ನಿನಗೆ ಏನು ಬೇಕೋ ಅದು ಕೊಡ್ತೀನಿ ಅಂತ ಹೇಳಿ ಅವರಲ್ಲಿ ಹುಟ್ಟೋ ಮಗಳೇ ಸತಿ. ಅವರು ಬೇಡ್ಕೊಂಡು ಹುಟ್ಟೋ ಮಗಳೇ ಸತಿ. ಆ ಸತಿ ಹುಟ್ಟುತ್ತಾಳೆ. ಆ ಸತಿ ಬೇಗ ಬೆಳೀತಾಳೆ. ಬೆಳೆದ ಮೇಲೆ ಅವಳಿಗೆ ಶಿವನ ಮೇಲೆ ಪ್ರೀತಿ ಇರುತ್ತೆ. ಇಲ್ಲಿ ವಿಷ್ಣು ಒಂದು ಕತೆ ಹೇಳ್ತಾರಂತೆ. ವಿಷ್ಣು ಏನು ಹೇಳ್ತಾರೆ, ವಿಷ್ಣುಗೆ ಈ ಬ್ರಹ್ಮನಿಗೆ ತುಂಬ ಯೋಚನೆ ಆಗಿರತ್ತಲ್ಲ, ಏನು ಮಾಡೋದು, ಶಿವನನ್ನು ಈ ಕಾಮ ಏನು ಮಾಡಿದ್ರು ಅವನನ್ನು ಮೋಹಿತನಾಗಿ ಮಾಡ್ಸೋಕ್ಕಾಗ್ತಾ ಇಲ್ಲ ಅಂತ. ಆಗ ಶಿವ ಅಲ್ಲಿ ಪ್ರತ್ಯಕ್ಷನಾಗಿ ಶಿವನ ಹೇಳ್ತಾನಂತೆ, ನೋಡು ಬ್ರಹ್ಮ, ಶಿವನು ನಮಗೆ ಹೇಳಿದಾನೆ, ಅವನು ಮುಂದೆ ಸತೀದೇವಿಯನ್ನು ಮದುವೆ ಆಗ್ತಾನೆ ಅಂತ. ಅವನು ಹೇಳಿರೋದು ಹಾಗೇ ಆಗತ್ತೆ, ನೀನು ಯೋಚನೆ ಮಾಡಬೇಡ, ದಕ್ಷನಿಗೆ ಆ ಮಗಳನ್ನು ಪಡೆಯೋದಕ್ಕೆ ಸಲಹೆ ಕೊಡು ಅಂತ. ಆಗ ಬ್ರಹ್ಮ ಬಂದು ದಕ್ಷನಿಗೆ ತಪಸ್ಸನ್ನು ಆಚರಿಸಿ ಮಗಳನ್ನು ಪಡ್ಕೊಳ್ಳಿ ಅಂತ ಹೇಳೋದು. ಈ ಸತೀದೇವಿ ಹುಟ್ಟಿದಾಳೆ. ಸತೀದೇವಿಗೆ ಇವರೆಲ್ಲ ಹೇಳ್ತಾರಂತೆ. ಸತೀದೇವಿ ಮನಸ್ಸಲ್ಲಿ ಯಾವಾಗಲೂ ಶಿವ ಇದ್ದೇ ಇರ್ತಾನೆ. ಸತೀದೇವಿಗೆ ಹೇಳ್ತಾರಂತೆ, ನೀನು ಹೋಗಿ ಈ ಶಿವನಿಗೆ ಸೇವೆ ಮಾಡು, ಅವನು ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಅವಳಲ್ಲಿ ಹೋಗಿ ಶಿವನ ಸೇವೆಯನ್ನು ತುಂಬ ನಿಷ್ಠೆಯಿಂದ ಮಾಡ್ತಾಳಂತೆ. ಈ ಶಿವ ಸೇವೆಯನ್ನು ಮಾಡ್ತಾ ಇರುವಾಗ ಅಲ್ಲಿ ಆ ಒಂದು ವ್ರತ ಏನು ಅವಳು ಹಿಡಿತಾಳೆ, ಆ ವ್ರತದ ಬಗ್ಗೆ ಡೀಟೇಲಾಗಿ ವಿವರಣೆ ಕೊಟ್ಟಿದ್ದಾರೆ. ಅದನ್ನು ಕೊಟ್ಟು ನೈವೇದ್ಯ, ಶಿವನಿಗೆ ಎಳ್ಳಿನ ನೈವೇದ್ಯ, ಎಳ್ಳೆಣ್ಣೆಯ ನೈವೇದ್ಯ ಮಾಡಿದ್ರೆ ಪ್ರೀತಿ ಅಂತ ಅಲ್ಲಿ ಬರೆದಿದ್ದಾರೆ. ಅದನ್ನೆಲ್ಲ ಮಾಡ್ತಾಳಂತೆ. ಇದನ್ನೆಲ್ಲ ನೋಡಿ ಶಿವನು ಒಂದ್ಸಲ ಎಚ್ಚೆತ್ತು ನೋಡ್ತಾನಂತೆ. ಅವಳನ್ನು ನೋಡಿ ಅವನಿಗೂ ಮೋಹಿತನಾಗಿ, ಅವಳು ಮನಸ್ಸಲ್ಲಿ ಅಂದ್ಕೊಂಡಿರ್ತಾನೆ ಇವನೇ ನನ್ನ ಗಂಡ ಆಗಬೇಕು ಅಂತ. ಬಟ್ ಅವಳು ಶಿವ ಪ್ರತ್ಯಕ್ಷ ಆದಾಗ ನಿನಗೆ ಶಿವ ಕೇಳ್ತಾನಂತೆ, ಅಂದರೆ ಅವನು ಎಚ್ಚರ ಆದಾಗ ಅವನು ಕೇಳ್ತಾನಂತೆ, ನಿನಗೇನು ತಪಸ್ಸು, ನಿನ್ನ ತಪಸ್ಸಿನ ಫಲವಾಗಿ ನಿನಗೇನು ವರ ಬೇಕು ಕೇಳು ಅಂತ. ಆಗ ಇವಳು ಅವನ ಮುಂದೆ ಏನೂ ಮಾತಾಡಲ್ಲಂತೆ, ಏನೂ ಹೇಳಲ್ಲ. ಆದರೆ ಅವಳ ಮನದ ಇಚ್ಛೆ ಏನಿತ್ತು ಅದು ಶಿವನಿಗೆ ಗೊತ್ತು. ಅವಳಿಗೆ ಮನಸ್ಸಲ್ಲಿ ಏನು ಇಚ್ಛೆ ಇತ್ತು ಅದು ಶಿವನಿಗೆ ಗೊತ್ತು. ಆಗ ಶಿವನೇ ಹೇಳ್ತಾನಂತೆ, ನಾನು ನಿನ್ನನ್ನು ಮದುವೆ ಆಗ್ತೀನಿ, ನೀನು ನನ್ನ ಪತ್ನಿ ಆಗೋದಕ್ಕೆ ನೀನು ಸಿದ್ಧಳಾಗು ಅಂತ. ಇದು ಕೇಳಿಸ್ಕೊಂಡು ಸತಿಗೆ ತುಂಬ ಖುಷಿಯಾಗತ್ತಂತೆ. ಆಗ ಬ್ರಹ್ಮದೇವರು ದಕ್ಷನ ಹತ್ರ ಬಂದು ಸತಿಯನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡು ಅಂತ ಕೇಳ್ತಾನೆ. ದಕ್ಷನಿಗೆ ಇನ್ನೇನು ಬೇರೆ ದಾರಿ ತೋಚಲ್ಲ. ಬ್ರಹ್ಮದೇವರೇ ಬಂದು ಹೇಳಿದ್ದಾರೆ ಅಂದಮೇಲೆ ದಕ್ಷ ಸರಿ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಈಗ ಶಿವ ಮತ್ತು ಸತಿಯರ ಮದುವೆ ಆಗತ್ತೆ. ಈ ಮದುವೆ ಕಾರ್ಯವನ್ನು ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಅಲ್ಲಿ ಬ್ರಹ್ಮನೇ ಬಂದು ಮದುವೆ ಮಾಡಿಸೋದು, ಬ್ರಹ್ಮನೇ ನಿಂತು ಮದುವೆ ಮಾಡಿಸೋದು. ಮತ್ತು ಅಲ್ಲಿ ಯಾಗಕುಂಡ, ಆ ಯಾಗದಲ್ಲಿ ಬೆಂಕಿ ಏನು ಹಾಕಿದ್ದಾರೆ ಈಗಲೂ ಉರಿತಾ ಇದೆಯಂತೆ. ಅದು ಕೇದಾರನಾಥ ಕ್ಷೇತ್ರದ ಹತ್ತಿರ ಅಲ್ಲೊಂದು ಜಾಗ ಇದೆ, ಅಲ್ಲೇ ಅದು ನಡೀತಾ ಇದೆ. ನಾವಲ್ಲಿ ಹೋದಾಗ ಹೋಗೋಕ್ಕಾಗಲಿಲ್ಲ ಆ ಜಾಗಕ್ಕೆ. ಈಗ ಸದ್ಯಕ್ಕೆ ಹೆಸರು ನೆನಪು ಬರ್ತಾ ಇಲ್ಲ, ಬಾಯಿ ತುದಿಯಲ್ಲೇ ಇದೆ, ನೆನಪು ಬರ್ತಾ ಇಲ್ಲ. ಆ ಜಾಗದಲ್ಲಿ ಈಗಲೂ ಆಗ ಶಿವ ಮತ್ತು ಸತಿಯರ ಮದುವೆ ಮಾಡೋದಕ್ಕೆ ಹಾಕಿರೋ ಆ ಬೆಂಕಿ ಈಗಲೂ ಉರಿತಾ ಇದೆ ಅಂತ ಹೇಳ್ತಾರೆ. ಅದು ಎಷ್ಟು ನಿಜವೋ ಗೊತ್ತಿಲ್ಲ. ಅಲ್ಲಿ ಮದುವೆ ಮಾಡ್ತಾರಂತೆ. ಈಗ ಶಿವ ಮತ್ತು ಸತಿಯರ ಮದುವೆ ಆಗಿದೆ. ಸತಿ ಶಿವನೊಟ್ಟಿಗೆ ಇದ್ದಾಳೆ. ಒಳಗಡೆ ದಕ್ಷನಿಗೆ ಆ್ಯಕ್ಚುಲಿ ಏನಂದರೆ, ದಕ್ಷನಿಗೆ ಶಿವನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಇಷ್ಟ ಇರಲ್ಲ ಸತಿನ.
ಆದರೆ ಮದುವೆ ಬ್ರಹ್ಮನೇ ಬಂದು ಕೇಳಿದಾನೆ, ಅದಕ್ಕೆ ಮದುವೆ ಮಾಡಿ ಕೊಟ್ಟಿರ್ತಾನೆ. ಒಂದು ದಿವಸ ಏನಾಗತ್ತೆ, ಇದು ಇಲ್ಲಿ ನಮ್ಮ ಪ್ರಯಾಗರಾಜ, ಈಗ ಅಲಹಾಬಾದ್ ಏನು ಹೇಳ್ತೀವಿ, ಅಲ್ಲಿ ಎಲ್ಲ ದೇವತೆಗಳು ಒಂದು ಯಾಗವನ್ನು ಮಾಡ್ತಾ ಇರ್ತಾರಂತೆ. ಇಲ್ಲಿ ಎಲ್ಲ ದೇವತೆಗಳು ಇರ್ತಾರೆ, ಶಿವನೂ ಕೂತಿರ್ತಾನೆ, ಶಿವನೂ ಬಂದಿರ್ತಾನೆ, ಋಷಿಗಳು ಮುನಿಗಳು ಎಲ್ಲರೂ ಬಂದಿರ್ತಾರೆ. ಆಗ ಅಲ್ಲಿ ದಕ್ಷ ಆ ಯಾಗಕ್ಕೆ ಬರ್ತಾನೆ. ದಕ್ಷ ಯಾಗಕ್ಕೆ ಬಂದಾಗ ಅಲ್ಲಿದ್ದವ್ರು ಎಲ್ಲರೂ ಎದ್ದು ನಿಂತ್ಕೋತಾರಂತೆ. ಆದರೆ ಶಿವ ಮಾತ್ರ ಎದ್ದು ನಿಂತ್ಕೊಳ್ಳಲ್ಲ. ಶಿವ ಮಾತ್ರ ಎದ್ದು ನಿಂತ್ಕೊಂಡು ಮಾವ, ಅವನು ದಕ್ಷ ಮಾವ, ಯಾಕಂದರೆ ಹೆಣ್ಣು ಕೊಟ್ಟ ಮಾವ, ಅವನು ಏನು ಎದ್ದು ನಿಂತ್ಕೊಂಡು ಅವನಿಗೆ ನಮಸ್ಕಾರ ಮಾಡೋದಿಲ್ಲಂತೆ. ಇದನ್ನು ನೋಡಿ ದಕ್ಷನಿಗೆ ಕೋಪ ಬರುತ್ತಂತೆ. ಕೋಪ ಬಂದು, ನಾನಿಲ್ಲಿ ಬಂದಿದ್ದೀನಿ, ನೀನು ನನ್ನನ್ನು ನೋಡಿ ನಮಸ್ಕಾರನೂ ಮಾಡಿಲ್ಲ, ನೀನು ನನಗೆ ಮರ್ಯಾದೆ ಕೊಟ್ಟಿಲ್ಲ ಅಂತ ಅವನಿಗೆ ಸಿಟ್ಟು ಬರುತ್ತಂತೆ. ಸಿಟ್ಟು ಬಂದು, ಅಂದರೆ ಇಲ್ಲಿ ದಕ್ಷನಿಗೆ ಅಹಂ ಹುಟ್ಟಿರುತ್ತೆ. ಅಹಂ ಅಂದರೆ ಅಹಂಕಾರ ಜಾಸ್ತಿ ಆಗಿರುತ್ತೆ, ನಾನು ಅನ್ನೋದು ಬಂದಿರತ್ತೆ. ಶಿವನು ಹೇಳ್ತಾನಂತೆ, ನಾವು ಬಂದಿರೋದು ಯಾಗಕ್ಕೆ, ಈ ಯಾಗದಲ್ಲಿ ನಾನು ನೋಡ್ತಾ ಇರೋದು ಈ ಯಜ್ಞವನ್ನು, ನಾನು ಬೇರೆ ಯಾವುದನ್ನು ನಾನು ಗಮನಿಸ್ತಾ ಇಲ್ಲ ಅಂತ ಹೇಳ್ತಾನಂತೆ. ದಕ್ಷನಿಗೆ ಅವಮಾನ ಆಗೋಗತ್ತಂತೆ. ಎಲ್ಲರೂ ಮುಂದೆ ನನ್ನ ಅಳಿಯ ಈ ಥರ ಅವಮಾನ ಮಾಡಿದ್ದಾನೆ ಅಂತ ದಕ್ಷನಿಗೆ ಅವಮಾನ ಆಗಿ ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ವಾಪಸ್ ಬಂದು ಆ ಯಾಗ ಮುಗಿಯತ್ತೆ, ವಾಪಸ್ ಬರ್ತಾನೆ. ಬಂದಾಗ ಅವನು ಯೋಚನೆ ಮಾಡ್ತಾನಂತೆ, ಈ ಶಿವನಿಗೆ ನಾನು ಏನಾದರೂ ಮಾಡಿ ಅವನಿಗೆ ಅವಮಾನ ಮಾಡಬೇಕು ಅಂತ ಹೇಳಿ ಅವನೊಂದು ಯಾಗವನ್ನು ಮಾಡ್ತಾನೆ. ದಕ್ಷ ಯಜ್ಞ ಮಾಡೋದಕ್ಕೆ ತಯಾರಿ ಮಾಡ್ಕೋತಾನೆ. ಆ ದಕ್ಷ ಯಜ್ಞ ಮಾಡ್ಕೊಳ್ಳೋದಕ್ಕೆ ತಯಾರಿ ಮಾಡಿಕೊಂಡು ಎಲ್ಲರಿಗೂ ಆಹ್ವಾನ ಪತ್ರಿಕೆಯನ್ನು ಕಳಿಸ್ತಾನೆ. ಆದರೆ ಶಿವನಿಗೆ ಮಾತ್ರ, ಶಿವ ಮತ್ತು ಸತಿ ಅವರಿಗೆ ಆಹ್ವಾನ ಕಳಿಸೋದಿಲ್ಲ. ಸತಿ ಅವಳ ಸಖಿಯರೊತ್ತಿಗೆ ಅವಳ ಲೋಕದಲ್ಲಿ, ಅವಳ ಪತಿಯ ಮನೆಯಲ್ಲಿ ಏನೋ ಅವಳ ಸತಿ ಅವಳ ಸಖಿಯರೊಟ್ಟಿಗೆ ಆಟ ಆಡ್ತಾ ಇದ್ದಾಳೋ ಏನೋ ಮಾಡ್ತಾ ಇದ್ದಾಳೆ. ಆಗ ನೋಡ್ತಾರೆ, ಎಲ್ಲ ಚಂದ್ರ ಮತ್ತು ರೋಹಿಣಿ ಅವರಿಬ್ಬರು ಹೋಗ್ತಾ ಇರ್ತಾರಂತೆ, ತಯಾರೆಲ್ಲ ಮಾಡಿಕೊಂಡು. ಬೇರೆಯವರೆಲ್ಲ ಹೋಗ್ತಾ ಇದ್ದಾರೆ ಫಂಕ್ಷನ್ಗೆ, ಯಾಗಕ್ಕೆ. ಸತಿ ಹೇಳ್ತಾಳಂತೆ ಅವಳ ಸಖಿನ, ಹೋಗ್ಬಿಟ್ಟು ಕೇಳ್ಕೊಂಬ ಅವರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ. ಅವರು ರೋಹಿಣಿ ಹೇಳ್ತಾಳಂತೆ, ಈ ಥರ ದಕ್ಷನ ಮನೆಯಲ್ಲಿ ಯಾಗ ನಡೀತಾ ಇದೆ, ಆ ಯಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ. ಆ ಸಖಿ ಬಂದ್ಬಿಟ್ಟು ಪಾರ್ವತಿಗೆ ತಿಳಿಸ್ತಾಳಂತೆ, ಈ ಥರ ಪಾರ್ವತಿ ಅಲ್ಲ, ಸತಿಗೆ, ನೋಡು ನಿಮ್ಮ ತಂದೆಯವರು ಯಾವುದೋ ಒಂದು ಯಾಗವನ್ನು ಮಾಡ್ತಾ ಇದ್ದಾರೆ, ಆ ಯಾಗಕ್ಕೆ ಇವರೆಲ್ಲ ಹೋಗ್ತಾ ಇದ್ದಾರೆ ಅಂತೆ. ಸತಿಗೊಂಥರ ಆಗತ್ತಂತೆ, ಯಾಕೆ ನನಗೆ ಹೇಳಿ ಕಳಿಸಿಲ್ಲ ನನ್ನ ತಂದೆ, ಹೇಗಿದ್ರು ನಮ್ಮ ತಂದೆ ಮಾಡ್ತಾ ಇರೋದಲ್ಲ, ನಾನು ಹೋಗ್ತೀನಿ ಅಂತ ಅವಳು ಗಂಡನ ಹತ್ರ ಬರ್ತಾಳೆ. ಶಿವನ ಹತ್ರ ಬಂದು ಕೇಳ್ತಾಳಂತೆ, ನಾನು ಹೋಗ್ಲಾ ಆ ಯಾಗಕ್ಕೆ, ನಮ್ಮ ತಂದೆಯವರು ಮಾಡ್ತಾ ಇದ್ದಾರೆ ಅಂತ. ಆಗ ಶಿವ ಹೇಳ್ತಾನಂತೆ, ನೋಡು, ನಮಗೆ ಕರೆಯೋಲೆ ಬಂದಿಲ್ಲ, ನಮಗೆ ಇನ್ವಿಟೇಷನ್ ಬಂದೇ ಇಲ್ಲ, ನಾವು ಕರೆಯದೆ ನಾವು ಯಾವ ಕಾರ್ಯಕ್ಕೂ ಹೋಗ್ಬಾರ್ದು, ಇದು ನನ್ನ ಇಚ್ಛೆ ಅಂತ ಹೇಳ್ತಾನೆ. ಆದರೆ ಇವಳು ಹೇಳ್ತಾಳಂತೆ, ಇವರು ನಮ್ಮ ತಂದೆನೇ, ಅವರು ಕರೆದಿರೋದು, ನಾವು ಹೋಗೋಣ, ನಾನು ಹೋಗಲೇಬೇಕು ಅಂತ. ಅದಕ್ಕೆ ಶಿವ ಹೇಳ್ತಾನಂತೆ, ನೋಡು, ನೀನು ಹೋಗಬೇಕು ಅಂದರೆ ನೀನು ಹೋಗು, ನಾನಂತೂ ಬರೋದಿಲ್ಲ, ನಾನು ನಿನಗೆ ನಂದಿ ಒಟ್ಟಿಗೆ ಕಳಿಸ್ಕೊಡ್ತೀನಿ, ನೀನು ಹೋಗು ಅಂತ. ಸತಿ ಹೇಳ್ತಾಳಂತೆ, ಸರಿ ಆಯಿತು, ನೀನು ಬರದೇ ಇದ್ರೆ ಪರವಾಗಿಲ್ಲ, ನಾನೇ ಹೋಗ್ತೀನಿ ಅಂತ ಹೇಳಿ ಅವಳು ತಯಾರಿ ಮಾಡಿಕೊಂಡು, ಈ ಶಿವನು ಎಲ್ಲ ಮರ್ಯಾದೆಯಿಂದ ಏನೇನು ಕಳಿಸ್ಬೇಕು ಅದನ್ನೆಲ್ಲ ಕಳಿಸ್ತಾರಂತೆ. ಸತಿ ಅಲ್ಲಿಗೆ ಹೋಗ್ತಾಳೆ. ಇವರೆಲ್ಲ ಅದೆಲ್ಲ ಏನು ಅವ್ರ ಕಾಣಿಕೆ ಇದೆ ಅದೆಲ್ಲ ತಗೊಂಡು ಒಳಗಡೆ ಇಡ್ತಾರೆ. ಆದರೆ ಶಿವಗಣಗಳು ಯಾರು ಅವಳ ಜೊತೆ ಬಂದಿರ್ತಾರೆ ಹೊರಗಡೆನೇ ಇರ್ತಾರೆ. ಇವಳು ಒಳಗಡೆ ಬರ್ತಾರೆ. ಅಕ್ಸಿನಿ ಅವರ ತಾಯಿ, ಅಕ್ಕಿಸ್ನಿ ಅಂತ ಅವ್ರ ತಾಯಿ ಹೆಸರು. ಅವ್ರಿಗೆಲ್ಲ ಖುಷಿ ಆಗುತ್ತೆ. ಅವಳ ತಂಗಿಯರು ಯಾರಿದ್ದಾರೆ ಅವರೆಲ್ಲ ಅಕ್ಕಂದಿರು ಎಲ್ಲರೂ ನೋಡ್ತಾರೆ, ಎಲ್ಲರಿಗೂ ಖುಷಿ ಆಗತ್ತೆ. ದಕ್ಷ ದೂರದಿಂದ ನೋಡ್ತಾನಂತೆ, ಇವಳು ಯಾಕಪ್ಪ ಬಂದ್ಲು ಅಂತ. ದಕ್ಷ ಏನು ಪ್ರೀತಿಯಿಂದ ನೋಡಲ್ಲ ಅವಳನ್ನು. ಈ ಕಥೆಯನ್ನು ನಾನು ಭಾಗವತದಲ್ಲೂ ಹೇಳಿದ್ದೀನಿ, ಇದು ಸತಿಕಾಂಡದಲ್ಲಿ ಇದು ಬರುತ್ತೆ. ದಕ್ಷ ನೋಡ್ತಾನೆ, ಆದರೆ ಅವನು ಏನು ಬಂದು ಮರ್ಯಾದೆ ಕೊಡಲ್ಲ. ಇವಳು ಎಲ್ಲರನ್ನ ನೋಡ್ತಾಳೆ, ಅಲ್ಲಿ ಕೂತಿರೋ ಎಲ್ಲ, ಅಲ್ಲಿ ಮಾಡಿರೋ ಅರೇಂಜ್ಮೆಂಟು ಎಲ್ಲ ನೋಡ್ತಾಳಂತೆ, ಎಲ್ಲ ಚೆನ್ನಾಗಿದೆ. ಆದರೆ ಶಿವನಿಗೆ ಮಾತ್ರ ಒಂದು ಸ್ಥಾನ ಆಗಲಿ, ಅವನಿಗೊಂದು ಏನು ಯಜ್ಞದ ಭೋಗ ಕೊಡಬೇಕು ಅದೆಲ್ಲ ಏನು ಏರ್ಪಾಡಾಗಿರಲ್ಲ. ಅವಳು ಪಾರ್ವತಿ ಸತಿ ಬರುವ ಮುಂಚೆ ದದೀಚಿ ಬಂದು ನೋಡ್ತಾರಂತೆ ಯಾಗಕ್ಕೆ. ದದೀಚಿ ಬರ್ತಾರೆ. ದದೀಚಿ ಯಾಗಕ್ಕೆ ಬಂದಾಗ ನೋಡ್ತಾರೆ, ಅಲ್ಲಿ ಶಿವನಿಗೆ ಸ್ಥಾನ ಇಲ್ಲ, ಶಿವನಿಗೆ
ಏನು ಅವಿರ್ಭಾಗ ಕೊಡಬೇಕೋ ಅದೆಲ್ಲ ಏನೂ ಇಟ್ಟಿಲ್ಲ. ದದೀಚಿ ಮಹರ್ಷಿ ಹೇಳ್ತಾರಂತೆ ದಕ್ಷನಿಗೆ, ಏನಕ್ಕೆ ನೀನು ಶಿವನಿಗೆ ಕರೆಯೋಲೆ ಕಳಿಸಿಲ್ಲ, ಮತ್ತು ಶಿವನಿಗೆ ಯಾಕೆ ನೀನು ಆಸನವಾಗಲಿ ಅವನಿಗೆ ಅವಿರ್ಭಾಗವೇನು ಕೊಡಬೇಕು ಅದನ್ನು ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾರಂತೆ. ದಕ್ಷ ಹೇಳ್ತಾನಂತೆ, ಈ ಯಾಗದಲ್ಲಿ ನನಗೆ ಶಿವನನ್ನು ನಾನು ಕರೆಯೋದಿಲ್ಲ, ನೀನಿಗೆ ಬೇಕಿದ್ರೆ ಇಲ್ಲಿರು, ಇಲ್ಲ ಅಂದರೆ ನೀನು ಇಲ್ಲಿಂದ ಹೋಗು ಅಂತ. ದದೀಚಿ ಹೇಳ್ತಾನಂತೆ, ಯಾವ ನೀನು ಯಾಗವನ್ನು ಶಿವನೇ ಈ ಎಲ್ಲ ಸೃಷ್ಟಿಯ ಮೂಲ, ಮತ್ತು ಈ ಸೃಷ್ಟಿಯಲ್ಲಿ ನಾವು ಏನೇ ಮಾಡಬೇಕಂದ್ರೆ ಶಿವಮಾಯೆ ಇರಲೇಬೇಕು, ಶಿವನ ಛಾಯೆ ಇರಬೇಕು ನಮಗೆ. ಅಂತಹ ಶಿವನನ್ನು ನೀನು ಕರೆಯದೆ ನೀನು ಯಾಗವನ್ನು ಮಾಡ್ತಾ ಇದೆಯಾ, ನಿನ್ನ ಯಾಗ ಸಫಲವಾಗೋದಿಲ್ಲ ಅಂತ ಹೇಳಿ ದದೀಚಿ ಆ ಜಾಗದಿಂದ ಹೊಟ್ಟೋಗಿರ್ತಾರೆ. ಬಟ್ ಪಾರ್ವತಿ ಸತಿ ಯಾವಾಗ ಇಲ್ಲಿ ಬಂದು ನೋಡ್ತಾಳೆ, ಎಲ್ಲರೂ ಅಲ್ಲಿ ಕೂತಿದ್ದಾರೆ, ಆದರೆ ಶಿವನಿಗೆ ಯಾವ ರೀತಿಯ ಇದಿಲ್ಲ. ಅವಳು ಎಲ್ಲರಿಗೂ ಕೇಳ್ತಾರಂತೆ, ಯಾಕೆ ನನ್ನ ಪತಿಗೆ ಈ ರೀತಿ ಅವಮಾನ ಮಾಡ್ತಾ ಇದ್ದೀರಾ? ವಿಷ್ಣು ಹತ್ರ ಕೇಳ್ತಾಳಂತೆ, ಬ್ರಹ್ಮನ ಹತ್ರ ಕೇಳ್ತಾಳಂತೆ, ಎಲ್ಲಿ ಶಿವನಿಗೆ ಮರ್ಯಾದೆ ಇಲ್ಲ ಅಂತ ಯಾಗಕ್ಕೆ ನೀವು ಯಾಕೆ ಬಂದಿದ್ದೀರಾ ಅಂತ. ಬ್ರಹ್ಮ ಏನು ಮಾತಾಡೋಕ್ಕಾಗಲ್ಲ. ಶಿವ ಹೇಳ್ತಾನಂತೆ, ನಾನು ಯಜ್ಞರಾಜ, ಯಾವ ಕಡೆ ಯಜ್ಞ ಆಗತ್ತೆ, ಯಜ್ಞೇಂದ್ರ ಯಾರು? ವಿಷ್ಣುವೇ. ಇಲ್ಲಿ ನಾನು ಇರಲೇಬೇಕಾಯ್ತು, ನಾನು ಅದಕ್ಕೆ ಇದ್ದೀನಿ ಅಂತ. ಪಾರ್ವತಿಗಿದೆಲ್ಲ ಸತಿಗಿದೆಲ್ಲ ನೋಡಿ ತುಂಬ ಕೋಪ ಬರುತ್ತಂತೆ. ಅವಳಿಗೆ ಕೋಪ ಬಂದು ಇದೆಲ್ಲ ಆಗ್ತಾ ಇರೋದು ಸರಿ ಇಲ್ಲ ಅಂತೆಲ್ಲ ಹೇಳ್ತಾಳೆ. ಅದಕ್ಕೆ ದಕ್ಷ ಹೇಳ್ತಾನಂತೆ, ನೋಡು, ನಾನು ನಿನ್ನನ್ನು ಕರೆದಿಲ್ಲ, ನೀನು ಬಂದಿದ್ಯಾ ಅಂದಮೇಲೆ ಸುಮ್ಮನೆ ಇದ್ದು ಯಾಗ ಮುಗಿಯೋ ತನಕ ಮುಗಿಸ್ಕೊಂಡು ನಿನಗೇನು ಕೊಡಬೇಕಿದೆ ಅದನ್ನೆಲ್ಲ ಕೊಡ್ತೀನಿ, ಅದನ್ನು ತಗೊಂಡು ನೀನು ಹೋಗು, ಸುಮ್ಮನೆ ಇಲ್ಲಿ ಬಂದು ಏನು ಗಲಾಟೆ ಮಾಡಬೇಡ ಅಂತ ಹೇಳ್ತಾನೆ. ಸತಿಗೆ ಸಿಟ್ಟು ಬರುತ್ತಂತೆ. ಅಲ್ಲೇ ಕೂತ್ಕೊಂಡು ಅವಳು ಯೋಗಾಗ್ನಿ ಅಂದರೆ ವಾಯು, ಜಠರಾಗ್ನಿ, ಇಲ್ಲಿ ನಮ್ಮ ಉದಾನದಲ್ಲಿ ಅಗ್ನಿ ಏನಿರುತ್ತೆ ಆ ಅಗ್ನಿಯನ್ನು ಆಹ್ವಾನಿಸಿ ಮೇಲೆ ಕಂಠಕ್ಕೆ ತರಿಸಿದು, ಆಮೇಲೆ ಇದು ನಮ್ಮ ಭ್ರೂ ಮಧ್ಯದಲ್ಲಿ ತಂದು ಭಸ್ಮವಾಗೋಗ್ತಾಳಂತೆ. ಆ ಅಗ್ನಿಯ ಜ್ವಾಲೆಯಲ್ಲಿ ಭಸ್ಮ ಆಗ್ತಾಳಂತೆ. ಅಲ್ಲೇ ಒಂದೇ ನಿಮಿಷಕ್ಕೆ ಭಸ್ಮ ಆಗೋದ್ಲು. ಯಾವಾಗ ಇವಳು ಇಲ್ಲಿ ಭಸ್ಮವಾದ್ಲು ಅನ್ನೋದು ಆ ಗಣಗಳಿಗೆ, ಶಿವಗಣಗಳು ಯಾರು ಹೊರಗಡೆ ಇದ್ರು ಅವ್ರಿಗೆ ಗೊತ್ತಾಗತ್ತೆ. ಅವರೆಲ್ಲ ಒಳಗೆ ಬಂದು, ಯಾಕೆ ಅವಳು ಭಸ್ಮ ಆದ್ಲು ಅಂದರೆ, ನನಗಿಲ್ಲಿ ಅವಮಾನ ಆಗಿದೆ, ಶಿವ ನನಗೆ ಹೇಳಿದ್ದ ನಮಗೆ ಕರೆದಿಲ್ಲ, ನಾವು ಹೋಗೋದು ಬೇಡ ಅಂತ, ಅಲ್ಲಿ ಹೋಗಿ ಅವನಿಗೆ ನನ್ನ ಮುಖ ತೋರಿಸೋದಕ್ಕಾಗಲ್ಲ ಅಂತ ಹೇಳಿ ಅವಳು ಅಗ್ನಿಗೆ ಆಹುತಿ ಆದ್ಲು. ಇದು ಶಿವನ ಲೀಲೆಯೇ. ಆಗ ಗಣಗಳು ಯಾರಿದ್ರು ಅವರೆಲ್ಲ ಸಿಟ್ಟು ಬಂದು ಎಲ್ಲರನ್ನೂ ಅಲ್ಲಿ ಹೊಡೆಯೋಕ್ಕೆ ಶುರು ಮಾಡ್ತಾರಂತೆ. ಭೃಗು ಮಹರ್ಷಿಗಳು ಯಾರು ಯಾಗವನ್ನು ಮಾಡಿಸ್ತಾ ಇದ್ದಾರೆ, ಅವರು ಆ ಯಜ್ಞದಿಂದ ರಿಭು ಅನ್ನುವ ಮತ್ತಷ್ಟು ಆ ಅಗ್ನಿಯ ಜ್ವಾಲೆಯಿಂದ ರುಬು ಅನ್ನುವರನ್ನು ಸೃಷ್ಟಿ ಮಾಡ್ತಾರಂತೆ. ಅವರೆಲ್ಲ ಬಂದು ಅವ್ರ ಜೊತೆಲಿ ಫೈಟಿಂಗ್ ಮಾಡ್ತಾರೆ. ಏನು ಯುದ್ಧ ಮಾಡಿದ್ರು ಅಲ್ಲಿ ಸರಿ ಹೋಗೋದಿಲ್ಲ. ಈಗ ಈ ಗಣಗಳೆಲ್ಲ ಆ ಗಣಗಳಲ್ಲಿ ಒಬ್ಬರು ಗಣ ಓಡ್ ಹೋಗಿ ಶಿವನಿಗೆ ಏನು ನಡೀತು ಅದನ್ನು ಹೇಳಿದ್ದಾರೆ. ಶಿವನಿಗೆ ಸಿಟ್ಟು ತಡ್ಕೊಳಕ್ಕಾಗಲಿಲ್ಲ. ಶಿವನು ಆಗ ನಾರದರನ್ನು ಕರೆದ್ರಂತೆ. ನಾರದರನ್ನು ಕರೆದು ಅಲ್ಲಿ ಏನು ನಡೀತು ಕರೆಕ್ಟ್, ಯಾಕಂದರೆ ನಮ್ಮ ಬ್ರಾಡ್ಕಾಸ್ಟ್ ನ್ಯೂಸ್ ಕೊಡೋರು ಆವಾಗ ನಾರದರೇ. ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲ ರೀತಿಯ ನ್ಯೂಸ್ ಕೊಡೋರು ಯಾರು? ನಾರದರು. ನಾರದರನ್ನು ಕರೆದು ಏನಾಯಿತು ಹೇಳು ನನಗೆ ಅಂತ. ನಾರದರು ನಡೆದದ್ದೆಲ್ಲವನ್ನು ಹೇಳ್ತಾರೆ. ಶಿವನಿಗೆ ಸಿಟ್ಟು ಬಂದು ಅವರು ಕೂದಲಿಂದ ಎರಡು ಕೂದಲನ್ನು ಕೆಳಗೆ ಹಾಕ್ತಾರೆ. ಅದರಲ್ಲಿ ಹುಟ್ಟೋದು ವೀರಭದ್ರ ಮತ್ತು ಮಹಾಕಾಳಿ. ಆ ವೀರಭದ್ರ ಮಹಾಕಾಳಿ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅದು ನಮಗೆ ಭಾಗವತದಲ್ಲಿ ಅಷ್ಟು ಡೀಟೇಲ್ ಆಗಿಲ್ಲ. ವೀರಭದ್ರ ಹುಟ್ಟುತ್ತಾರೆ ಮತ್ತು ಮಹಾಕಾಳಿ ಅವಳ ಇದರಿಂದಾನೇ ಯಕ್ಷಿಣಿಯರು, ಯೋಗಿನಿಯರು. ನೀವು ಖಡ್ಗಮಾಲ ಓದ್ತೀರಾ ಅಂದರೆ ಅಲ್ಲಿ ನಾವು ಯೋಗಿನಿಯರ 64 ಹೆಸರುಗಳನ್ನು ಹೇಳ್ತೀವಿ. ಆ ಹೆಸರುಗಳೆಲ್ಲ ಅಲ್ಲಿ ಆವಿರ್ಭವಿಸ್ತಾರೆ. ಅವರೆಲ್ಲ ಬಂದು ಎಲ್ಲರೂ ಒಟ್ಟಾಗಿ ಬಂದು, ದಕ್ಷ ಇಲ್ಲೆಲ್ಲ ಯುದ್ಧ ಮುಗಿದು ಗಣಗಳೆಲ್ಲ ಶಿವನ ಹತ್ರ ಓಡ್ ಹೋಗಿದಾರಲ್ಲ, ನೀವು ಮಾಡಿ ಯಾಗವನ್ನು ಮಾಡಿ ಮುಂದುವರಿಸಿ ಅಂತ ಹೇಳಿರ್ತಾನೆ. ಆಗ ವಿಷ್ಣುವಿಗೆ ಇಲ್ಲಿ ಒಳಗಡೆ ಇದು ಏನಿದು ಇಂಥ ಕಾರ್ಯ ಆಗೋಯ್ತು ಅಂತ ಬರ್ತಾರೆ. ಅವರು ಯಾಗವನ್ನು ಮುಂದುವರಿಸ್ತಾ ಇದ್ದಾರೆ. ಆಗ ಈ ವೀರಭದ್ರ ಬರ್ತಾನೆ. ವೀರಭದ್ರ ಬಂದು ಅಲ್ಲಿದ್ದ ಯಾಗದ ಸ್ಥಳದಲ್ಲಿ ಯಾರ್ಯಾರು ಯಾಗ ಮಾಡಿಸ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ. ನಿಮಗೆ ಭೃಗುವಿನ ಕಣ್ಣನ್ನು ಕಿತ್ಕೋತಾರೆ. ಇದೆಲ್ಲ ನಾನು ಭಾಗವತದಲ್ಲಿ ಹೇಳಿದ್ದೆ.
ಯಾಗವನ್ನು ಧ್ವಂಸ ಮಾಡೋದಕ್ಕೆ ವೀರಭದ್ರ ಬಂದು, ಆ ಮಹಾಕಾಳಿ ಬಂದು ಎಲ್ಲವನ್ನ ಧ್ವಂಸ ಮಾಡ್ತಾ ಇರ್ತಾರೆ. ದಕ್ಷನಿಗೆ ಭಯ ಆಗತ್ತಂತೆ. ದಕ್ಷ ಬಂದು ವಿಷ್ಣು ಹತ್ರ ಬೇಡ್ಕೋತಾನಂತೆ, ವಿಷ್ಣು ಏನು ಮಾಡ್ತೀಯ, ಈಗ ಇಷ್ಟು ನನಗೆ ತೊಂದರೆ ಆಗ್ತಾ ಇದೆ, ನೀನೇನಾದರೂ ಮಾಡಿ ಈ ಯುದ್ಧವನ್ನು ನಿಲ್ಲಿಸ್ಬೇಕು ಅಂತ. ವಿಷ್ಣು ಹೇಳ್ತಾನಂತೆ, ನನ್ನ ಈ ಸುದರ್ಶನ ಚಕ್ರ ನನಗೆ ಸಿಕ್ಕಿರೋದೇ ಶಿವನಿಂದ. ಹೇಗೆ ಅಂದರೆ ಶಿವನ ಪಾದದ ಬೆರಳಿಂದ ಬಂದಿರೋದು ಸುದರ್ಶನ ಚಕ್ರ ಅಂತ ಆ ಕಥೆಯನ್ನು ಹೇಳ್ತಾರೆ. ಅದು ಸಣ್ಣದು. ಈ ಚಕ್ರ ಕೂಡ ನನ್ನ ಆಜ್ಞೆಯನ್ನು ಪಾಲಿಸೋಕ್ಕಾಗಲ್ಲ, ಯಾಕಂದರೆ ಇದು ಶಿವನ ಅಂಶವೇ. ಇದು ಕೂಡ ಅಲ್ಲಿಗೆ ಹೋಗಿ ಏನು ಆ ವೀರಭದ್ರನಿಗಾಗಲಿ ಯಾರಿಗೂ ನಾವು ಧ್ವಂಸ ಮಾಡೋದಕ್ಕಾಗಲ್ಲ, ನನ್ನ ಕೈಯಿಂದ ಏನೂ ಆಗೋದಿಲ್ಲ, ನೀನು ಮಾಡಿರೋದು ತಪ್ಪು. ನಾನೂ ಕೂಡ ದದೀಚಿಯಂತೆ ಈ ಯಾಗವನ್ನು ಬಿಟ್ಟು ಹೋಗಬೇಕಾಗಿತ್ತು, ಆದರೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಯಾಗದ ರಾಜನೇ ನಾನು ಇರಲೇಬೇಕು ಅಂತ ನಾನು ಇಲ್ಲೇ ಕೂತಿದ್ದೆ. ಆದರೆ ನಾನಿವಾಗ ಏನೂ ಮಾಡೋದಕ್ಕಾಗಲ್ಲ ಅಂತ ಒಂದು ಕಡೆ ಹೋಗ್ಬಿಟ್ಟು ಕೂತ್ಕೊಂಡು ವಿಷ್ಣು ತಪಸ್ಸನ್ನು ಆಚರಿಸ್ತಾರಂತೆ. ದಕ್ಷನಿಗೆ ಏನಾಗತ್ತೆ ಅಂತ ಈಗ ಗೊತ್ತಿಲ್ಲ. ಘೋರ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಎಲ್ಲರೂ ಇದಾಗ್ತಾರೆ. ಅಲ್ಲಿರೋರು ದೇವತೆಗಳಿಗೆಲ್ಲ ತುಂಬ ಕಷ್ಟ ಆಗತ್ತಂತೆ, ಕೆಲವರೆಲ್ಲ ಸತ್ತು ಹೋಗ್ತಾರಂತೆ. ಆಗ ಈ ವೀರಭದ್ರನಿಗೆ ಆಜ್ಞೆ ಏನಾಗಿರುತ್ತೆ, ಆ ಯಾಗ ಮಾಡಿರೋದನ್ನು ಧ್ವಂಸ ಮಾಡಬೇಕು. ಅದು ಮಾಡಿದ ದಕ್ಷ ಅಂತ ಗೊತ್ತಾಯ್ತಲ್ಲ, ದಕ್ಷನ ಹತ್ರ ಹೋಗಿ ದಕ್ಷನನ್ನು ಹಿಡ್ಕೊಂಡು ದಕ್ಷನ ಕತ್ತರಿಸಿ ಆ ಶಿರದ ಭಾಗವನ್ನು ಆ ಯಜ್ಞ ಕುಂಡದಲ್ಲಿ ಹಾಕಿರ್ತಾನೆ ವೀರಭದ್ರ. ಯಾವಾಗ ದಕ್ಷ ಬೇಡ್ಕೊಂಡಿರ್ತಾನೆ, ವಿಷ್ಣು ಅಲ್ಲಿ ಒಂದ್ಸಲ ಹೋಗ್ತಾನಂತೆ. ಆದರೆ ವೀರಭದ್ರ ವಿಷ್ಣುವನ್ನು ನೋಡಿ, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ, ನೀನು ವಾಪಸ್ ಹೋಗಬೇಕಾಗಿತ್ತಲ್ವಾ, ಯಾಕೆ ನೀನು ಇಲ್ಲಿದೆಯಾ ಅಂತ ಹೇಳಿ ಅವರಿಬ್ಬರ ಚರ್ಚೆ ನಡೆದಿರತ್ತೆ. ಆಗ ವಿಷ್ಣು ಬಂದು ತಪಸ್ಸನ್ನು ಆಚರಿಸ್ತಾರೆ. ಈಗ ದಕ್ಷ ಸುಟ್ಟು ಹೋದ. ಈ ವಿಷಯ ಶಿವನಿಗೆ ಗೊತ್ತಾಯಿತು. ಯಾಗ ಮುಗ್ದೋಯ್ತು, ಯಾಗನೂ ನಡಿಲಿಲ್ಲ, ಸಫಲವಾಗಿಲ್ಲ. ಶಿವನಿಗೆ ಬೇಜಾರಾಗಿ ಶಿವನು ಆ ಸ್ಥಳಕ್ಕೆ ಬರ್ತಾನಂತೆ. ಅಲ್ಲಿ ಸತಿಯ ದೇಹವನ್ನು ನೋಡ್ತಾನೆ. ಅದನ್ನು ಯಾವಾಗ ಅವನು ಎತ್ಕೋತಾನೆ, ಅದೇ ಅಲ್ಲಿ ಆ ಚೂರುಗಳು ಬೀಳೋದು ಅಂತ ಹೇಳ್ತಾರೆ. ಸುಟ್ಟಿರೋ ಚೂರುಗಳು ಎಲ್ಲೆಲ್ಲಿ ಬಿದ್ದಿದೆ ಅದೆಲ್ಲ ಶಕ್ತಿಪೀಠಗಳು. ಅದೆಲ್ಲ ಈಗ ಶಕ್ತಿಪೀಠಗಳಾಗಿರೋದು. ಮತ್ತು ಒಂದೊಂದು ಕಡೆ ಒಂದೊಂದು ಭಾಗ ಬಿದ್ದಿರತ್ತಲ್ಲ, ಅದು ಶಕ್ತಿಪೀಠ. ಶಿವನು ಎಷ್ಟೇ ಆಗಲಿ ಅವನು ಮೃದು ಸ್ವಭಾವದವನಂತೆ. ಭೋಲಾನಾಥ್ ಎಲ್ಲ ಕಡೆ ಬೇಗ ಅವನು ಯಾರು ಬೇಕಿದ್ರೂ ಒಲಿಸ್ಕೋಬೋದು, ಬಟ್ ಅಷ್ಟೇ ಕೋಪ ಬಂದರೆ ಅಷ್ಟೇ ಅವನು ಕ್ರೂರ ಕೂಡ, ಅಂದರೆ ರೌದ್ರ ಕೂಡ. ಅವನು ಎಲ್ಲ ನೋಡ್ತಾನೆ. ಅವನಿಗೆ ಬೇಜಾರಾಗತ್ತಂತೆ. ಆ ಭೃಗುವಿನ ಕಣ್ಣಿನ ರೆಪ್ಪೆಗಳೆಲ್ಲ ಕಿತ್ತಿರ್ತಾರಲ್ಲ, ಅಲ್ಲೇ ಒಂದು ಜಿಂಕೆ ಇರುತ್ತೆ. ಆ ಜಿಂಕೆ ಕಣ್ಣಿನ ರೆಪ್ಪೆಯನ್ನು ಭೃಗುವಿಗೆ ಹಾಕ್ತಾನಂತೆ. ಮಿಕ್ಕವ್ರಿಗೆಲ್ಲ ಏನೇನು ಬೇಕು ಅದನ್ನೆಲ್ಲ ಅವನು ಎಲ್ಲೆಲ್ಲಿ ಯಾರ್ಯಾರನ್ನು ನೋಡ್ತಾರೆ, ಯಾರ್ಯಾರು ಸತ್ತಿರ್ತಾರೆ ಅವರೆಲ್ಲ ಅಲ್ಲೇ ಹುಟ್ಕೋತಾರಂತೆ, ಮತ್ತೆ ಜನನವಾಗುತ್ತಾರಂತೆ. ಅದೆಲ್ಲ ಆದಮೇಲೆ ದಕ್ಷನನ್ನು ನೋಡ್ತಾನೆ. ದಕ್ಷನನ್ನು ಸರಿ ಮಾಡಬೇಕು ಅಂತ ನೋಡಿದಾಗ ದಕ್ಷನ ಶಿರಸ್ಸು ಇರಲ್ಲ. ಯಾಗ ಹೇಗಿದ್ರೂ ಶುರು ಮಾಡಿದ್ದಾನೆ, ಈ ಯಾಗವನ್ನು ಸಫಲ ಮಾಡಬೇಕು ಅಂತ ನೋಡ್ತಾನೆ. ಆ ದಕ್ಷನ ಶಿರಸ್ಸಿರಲ್ಲ. ಆಗ ಅಲ್ಲೇ ಒಂದು ಬಲಿ ಪಶು ಏನು ತಂದಿರ್ತಾರೆ ಅಲ್ಲಿಗೆ, ಆಡು, ಆ ಆಡಿನ ತಲೆಯನ್ನು ದಕ್ಷನಿಗೆ ಹಾಕಿ ಆ ಯಾಗವನ್ನು ಪೂರ್ಣಗೊಳಿಸುವಂಥ ಯಾಗವನ್ನು ಮುಗಿಸ್ತಾರೆ. ಈ ಯುದ್ಧದ ಸಂಕೇತವನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅದಾಗತ್ತೆ, ಯಾಗ ಪೂರ್ಣ ಆಗತ್ತೆ. ಆಗ ದಕ್ಷನಿಗೆ ಅಹಂ ಹೋಗಿ, ಅಯ್ಯೋ ಶಿವನಿಲ್ಲದೆ ಈ ಜಗತ್ತಲ್ಲಿ ಏನೂ ನಡೆಯಲ್ಲ, ಎಲ್ಲದಕ್ಕೂ ಶಿವನೇ ಕಾರಣ ಅಂತ ಆಗ ಶಿವನಿಗೆ ದಕ್ಷ ಪಶ್ಚಾತ್ತಾಪ ಪಟ್ಟು ಶಿವನಿಗೆ ಶರಣಾಗಿ ಯಾಗವನ್ನು ಮುಗಿಸ್ತಾನೆ. ಹೀಗೆ ಯಾಗ ಮುಗೀತು. ಶಿವನು ಮನಸ್ಸಲ್ಲಿ ತುಂಬ ದುಃಖಿತನಾಗಿರ್ತಾನೆ. ಯಾಕಂದರೆ ಸತಿ ಹೊರಟೋಗಿದ್ದಾಳೆ, ಸತಿ ಇಲ್ಲ. ಅವನು ಅತಿಯಾದ ದುಃಖದಿಂದ ಅವನ ಕೈಲಾಸಕ್ಕೆ ಹೋಗಿ ತುಂಬ ದುಃಖದಲ್ಲಿ ಧ್ಯಾನಮಗ್ನದಾಗಿ ಕೂತ್ಕೋತಾನಂತೆ. ಈಗ ಈ ಕಡೆ ಬ್ರಹ್ಮನಿಗೆ ಮತ್ತೆ ಬಂತು, ಏನಿಂಥ ಕಾರ್ಯ ಆಗೋಯ್ತು, ಶಿವನು ಇದಾದ ಅಂತ, ಶಿವನು ಬೇಸರ ಆದ ಅಂತ. ಆಗ ಇಲ್ಲಿ ಒಂದು ಕತೆ ಏನು ಅಂದರೆ ದಿತಿಯ ಕಥೆಯನ್ನು ಬರುತ್ತೆ. ದಿತಿ ಕಶ್ಯಪ ರಾಜನ ಹೆಂಡತಿ, ನಿಮಗೆ ನೆನಪಿದೆಯೇ, ಭಾಗವತದಲ್ಲಿ ಹೇಳಿದ್ದೀವಿ. ಅವಳ ಮಕ್ಕಳು ಹಿರಣ್ಯಾಕ್ಷ ಹಿರಣ್ಯಕಶಿಪು ಸತ್ತಿರ್ತಾರೆ. ಯಾರಿಂದ? ವಿಷ್ಣುವಿನಿಂದ. ಅವಳಿಗೆ ತುಂಬ ಕೋಪ ಬಂದಿರತ್ತೆ. ನನಗೊಂದು ಮಗು ಹುಟ್ಟಬೇಕು, ಆ ಮಗು ಇಂದ್ರನನ್ನು ಇದು ಮಾಡಬೇಕು ಅಂತ, ಸಾಯಿಸಬೇಕು ಅಂತ.
ಇಂದ್ರ ಕೂಡ ಏನು ಮಾಡಿರ್ತಾಳೆ, ಅವಳು ಇದೇ ತಪಸ್ಸನ್ನು ಆಚರಿಸಿ ಅವಳು ಗರ್ಭಧಾರಣೆ ಆದಾಗ, ಅವಳು ಒಂದು ವ್ರತವನ್ನು ಮಾಡಿ ಗರ್ಭಧಾರಣೆ ಆದಾಗ ಆ ಮಗು ದೇವತೆಗಳನ್ನ ಸೋಲ್ಸತ್ತೆ ಅಂತ ಹೇಳಿ ಇಂದ್ರ ಅವಳ ಗರ್ಭದೊಳಗೆ ಹೋಗಿ, ಈ ಕಥೆಯನ್ನು ನಾನು ಹೇಳಿದ್ದೆ, ಗರ್ಭದೊಳಗೆ ಹೋಗಿ ಆ ಪಿಂಡವನ್ನು 7 ಭಾಗ ಮಾಡಿರ್ತಾನೆ. ನೆನಪಿದೆಯಾ? ಆ 7 ಭಾಗವನ್ನು ಮರುತಗಣಗಳು ಅಂತ ಹೇಳ್ತೀವಿ. ಆ 7 ಭಾಗ, ಆ ಒಂದು ಮಗು ಹೋಗಿ 7 ಭಾಗ ಆಗಿ ಮರುತಗಣಗಳಾಗಿರ್ತಾರೆ. ಆಮೇಲೆ ಇವಳಿಗೆ ಇದು ಗೊತ್ತಾಗತ್ತೆ, ದಿತಿಗೆ, ನಾನು ಇಷ್ಟು ತಪಸ್ಸನ್ನು ಆಚರಿಸಿದ್ರು ಇಂದ್ರ ಬಂದು ಮೋಸ ಮಾಡಿದ್ದಾನೆ ಅಂತ ಹೇಳಿ ಇವ್ರನ್ನೆಲ್ಲ ಸಾಯಿಸಬೇಕು ಅಂತ ಹೇಳಿ ಒಂದು ಮಗುವನ್ನು ಎತ್ತುತ್ತಾಳೆ. ಆ ಮಗು ಏನಂದರೆ ಅವನ ಹೆಸರು ವಿರಂಜನ. ಅವನನ್ನು ನಾವು ಏನಾದರೂ ಮಾಡಿ ಅವನು ಈ ದೇವತೆಗಳಿಗೆಲ್ಲ ಸಂಹಾರ ಮಾಡಬೇಕು ಅಂತ ಹೇಳಿ ತಪಸ್ಸನ್ನು ಆಚರಿಸ್ತಾಳೆ. ಆಗ ಇಂದ್ರನ ಇಲ್ಲಿ ನಮಗೆ ಬರೋದು ಯಾವ ಕತೆ ಅಂದರೆ ತಾರಕಾಸುರನ ಕತೆ. ಆ ತಾರಕಾಸುರ ಹುಟ್ಟೋದು ಹೇಗೆ ಅಂತೆಲ್ಲ ಹೇಳಿರೋದು. ಈ ತಾರಕಾಸುರನ್ನ ಸಾಯಿಸಬೇಕು ಅಂದರೆ ಶಿವನ ವೀರ್ಯ. ತಾರಕಾಸುರ ಎಲ್ಲ ದೇವತೆಗಳಿಗೂ ಹಿಂಸೆ ಕೊಡ್ತಾ ಇರ್ತಾನೆ. ಅವನನ್ನು ಹೇಗೆ ಸಾಯಿಸೋದು ಅಂತ ಯೋಚನೆ ಮಾಡಿದಾಗ ಅವನು ತಾರಕಾಸುರ ತಪಸ್ ಮಾಡಿ ಬೇಡ್ಕೊಂಡಿರೋದು ಏನು ಅಂದರೆ, ಶಿವನ ವೀರ್ಯದಿಂದ ಹುಟ್ಟಿರೋ ಮಗು ಮಾತ್ರ ನನಗೆ ಕೊಲ್ಲೋದಿಕ್ಕಾಗತ್ತೆ. ಅವನು ಯಾಕೆ ಇದನ್ನು ಬೇಡ್ಕೊಂಡಿರ್ತಾನೆ ಅಂದರೆ, ಸತಿ ಸತ್ತೋಗಿದ್ದಾಳೆ, ಶಿವನಿಗೆ ಈಗ ಯಾರೂ ಇಲ್ಲ, ಮಗು ಹೇಗಾಗತ್ತೆ ಅಂತ ಅವನು. ಆಗ ಬ್ರಹ್ಮಲೋಕದಲ್ಲಿ ಈ ಚರ್ಚೆ ಆಗತ್ತಂತೆ. ಮತ್ತೆ ಶಿವನಿನ ವೀರ್ಯದಿಂದ ಹುಟ್ಟುವ ಮಗು ನೀನೇ, ಬ್ರಹ್ಮನೇ ಕೊಟ್ಟಿರೋದು ವರ, ಹೇಗೆ ನಾವು ಮಾಡೋದು ಅಂತ. ಆಗ ಬ್ರಹ್ಮ ಹೇಳ್ತಾನಂತೆ, ನೋಡು, ಸತಿ ಯಾವಾಗ ಅಗ್ನಿ ಆಹುತಿ ಆದ್ಲು ಆವಾಗ ಅವಳು ಹೇಳಿರ್ತಾಳೆ, ನಾನು ಮುಂದೆ ಹಿಮವಂತನ ಮಗಳಾಗಿ ಹುಟ್ಟಿ ಇದೇ ಶಿವನನ್ನು ನಾನು ವರಿಸ್ತೀನಿ ಅಂತ. ಈಗ ಆ ಹಿಮವಂತನಿಗೆ ನಾವು ಹೋಗಿ ಹೇಳಬೇಕು. ಮೇನಕಾ ಅನ್ನೋ ಹೆಂಡತಿ ಅವಳಿಗೆ, ಹಿಮವಂತನಿಗೆ, ಅವರಿಬ್ಬರು ತಪಸ್ ಮಾಡಿ ಅವರು ಪಾರ್ವತಿಯನ್ನು ಮಗಳಾಗಿ, ಸತಿ ದೇವಿ ಪರಮಾತ್ಮೆ ಜಗನ್ಮಾತೆಯನ್ನು ಮಗಳಾಗಿ ಪಡ್ಕೋಬೇಕು, ಇದನ್ನು ನಾವು ಅವಳಿಗೆ ಹೇಳಬೇಕು ಅಂತ ಹೇಳ್ತಾರೆ. ಆಗ ಹಿಮವಂತನ ಹತ್ರ ಬಂದು ಅವರು ಉಪದೇಶ ಹೇಳ್ತಾರಂತೆ, ನೋಡು, ನೀನು ಮತ್ತು ನಿನ್ನ ಪತ್ನಿ ಮೇನಕ, ಈ ಮೇನಕೆಯ ಕತೆ ಒಂದು ಹಿನ್ನೆಲೆ ಇದೆ. ಅದನ್ನು ನಾನು ಮುಂದಿನ ವಾರದಲ್ಲಿ ಪಾರ್ವತಿ ಖಾಂಡ ಅಂತ ಬರುತ್ತೆ. ಇವಾಗ ನೆಕ್ಸ್ಟ್ ರುದ್ರ ಸಂಹಿತೆಯಲ್ಲಿ 5 ಖಾಂಡಗಳಿದೆ. ಅದನ್ನು ನಾನಿವಾಗ ಅದರಲ್ಲಿ ಸೃಷ್ಟಿ ಖಾಂಡ, ಸತಿ ಖಾಂಡ ಮುಗಿತು, ಮುಂದೆ ಬರೋದು ಪಾರ್ವತಿ ಖಾಂಡ. ಮತ್ತು ಅಂದರೆ ಅಲ್ಲಿ ಏನಂದರೆ ಪಾರ್ವತಿಯ ಜನನ, ಆ ಮೇನಕ ಅನ್ನೋ ಹೆಣ್ಣು ಯಾರು, ಆ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಮತ್ತು ಅವಳಿಗೆ ಯಾಕೆ ಜಗನ್ಮಾತೆ ಹುಟ್ಟೋದು ಅಂತ ಕೂಡ ಅದರಲ್ಲಿ ಕೊಟ್ಟಿದ್ದಾರೆ. ಈ ಕಥೆಯನ್ನು ಮತ್ತು ಪಾರ್ವತಿ ಖಾಂಡವನ್ನು ನಾವು ಮುಂದಿನ ವಾರದಲ್ಲಿ ತಿಳ್ಕೊಳ್ಳೋಣ. ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತವ ಭಕ್ತಿರಸ್ತು. ಹರೆಯೇ ನಮಃ, ಹರೆಯೇ ನಮಃ.